ಬರಬೇಕಂತ ಬಂದವರಲ್ಲ. ನಮ್ಮ ತಂದೆ ಹತ್ರ ಕೇಳಿದಾಗ ಎಷ್ಟು ನಿಷ್ಠುರವಾಗಿ ಹೇಳಿದ್ರು ಅಂದ್ರೆ ನನ್ನ ಕೈ ಇಷ್ಟ ಆಗೋದು ಮುಂದಿನ ನಿಂದು. ನಿಮಗೆ ಅವಕಾಶ ಸಿಕ್ಕಿದ್ದೆ ಹೇಗೆ ಬರಹಗಾರನಾಗಿ? ನಾನೊಂದು 15 ಸಿನಿಮಾಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರೋ ಸರ್. ಎಲ್ಲೋ ಮೇಕಪ್ ಮ್ಯಾನ್ ಆಗ್ಬೇಕು ಅಂತ ಬಂದವರು ಡೈರೆಕ್ಷನ್ ಫೀಲ್ಡಿಗೆ ಬಂದ್ರಿ. ಚಿಕ್ಕ ವಯಸ್ಸಿಂದ ಬರವಣಿಗೆ ಸಣ್ಣ ಆಸಕ್ತಿ ಸರ್. ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟ್ ಇವತ್ತಿಗೂ ಬಂದಿಲ್ಲ. ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು ಒಂದು ಥ್ಯಾಂಕ್ಸ್ ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್. ಹೀರೋಗಳು ಬದಲಾಗಬೇಕು ಅಂತ ಹೇಳ್ತೀರಾ? ಹೌದು. ಬರಹಗಾರನ ಚೆನ್ನಾಗಿ ಬಳಸ್ಕೋತಾರೆ, ಅವರಿಗೆ ಕಾಸು ಕೊಡಲ್ಲ, ನೇಮು ಹಾಕಲ್ಲ. ಕತೆ ಬರ್ದವನೇ ಡೈರೆಕ್ಟರ್ ಆಗಬೇಕು ಅಂತ ಏನಿಲ್ಲ ಸರ್. ಸ್ಟಾರ್ಗಳು ಬರವಣಿಗೆನೇ ತಿದ್ದಿಸ್ತಾರೆ, ಬದಲಿಸ್ತಾರೆ. ಅವಾಗ ಬರಹಗಾರನಿಗೆ ಎಲ್ಲೋ ಒಂದ್ ಕಡೆ ನೋವು ಅನ್ಸಲ್ವಾ? ಇವರು ಏಕಾಏಕಿ ಬಂದು ಇದನ್ನ ಮಾತ್ರ ಚೇಂಜ್ ಮಾಡಿದಾಗ ಕತೆ ಬರೆಯೋಕೆ ಬರ್ದೇ ಇರೋರು ಆಕ್ಷನ್ ಕಟ್ ಅಂತ ಹೇಳ್ತಾರೆ. ನಿಮಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ. ಇಲ್ಲಿ ಪೇಮೆಂಟ್ ಆಚೆ ಆದ್ರೂ ತಡ್ಕೊಂಡ್ಬಿಡ್ತಾರೆ. ಆ ಹೆಸರು ಇದೆಯಲ್ಲ ಸರ್, ಅದು ನೋವಾಗ್ಬಿಡುತ್ತೆ. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, OTT ನಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, TV ರೈಟ್ಸ್ ಹೋಗ್ತಾ ಇಲ್ಲ. ಸೊ ಒನ್ಸ್ ಅಗೇನ್ ಎಲ್ಲದಕ್ಕೂ ಮೂಲ ರೈಟಿಂಗ್. ಅವಕಾಶ ಸಿಕ್ಕಿದ ಮೇಲೆ ಕಣ್ಣು ಮಾಡಿದ್ದೀನಿ. ಸಿನಿಮಾ ಅಂದರೆ ಅದೊಂಥರ ಪ್ರೀತಿ, ಉತ್ಸಾಹ, ಒಂದು ಕುತೂಹಲ. ಹಾಗೆ ಕುತೂಹಲ ಇಟ್ಕೊಂಡು ಬಂದಷ್ಟು ಮಂದಿ ಭಾಳ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಾಗೆ ಏನೋ ಸಾಧನೆ ಮಾಡಬೇಕು ಅಂತ ಬಂದವರು ಇವತ್ತಿಗೂ ಸಾಧನೆ ಮಾಡೋಕ್ಕಾಗ್ದೇ ಒದ್ದಾಡ್ತಾ ಇದ್ದಾರೆ. ಇನ್ನು ಕೆಲವರು ನಾನೇನೋ ಆಗಬೇಕಂತ ಬಂದವರು ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ಗುರುತಿಸ್ಕೊಂಡವರು ಇದ್ದಾರೆ. ಆ ಪೈಕಿ ಇವತ್ತು ಗುರುತಿಸ್ಕೊಂಡು ಒಬ್ಬ ಒಳ್ಳೆ ಬರಹಗಾರ ಅಂತ ಅನ್ಸ್ಕೊಂಡಿರೋರು ನಮ್ಮ ಮುಂದೆ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಕನ್ನಡದ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಸಂಭಾಷಣೆನ ಬರೆದಿರ್ತಕ್ಕಂಥ ರಘು ನಿಡುವಳ್ಳಿ. ರಘು ನಿಡುವಳ್ಳಿ, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಓ ಸೂಪರ್ ಸರ್, ಚೆನ್ನಾಗಿದ್ದೀನಿ. ಓಕೆ, ಹೇಗಿದೆ ಲೈಫು? ಸೂಪರ್ ಸರ್, ತುಂಬ ಚೆನ್ನಾಗಿದೆ. ಓಕೆ, ನೀವು ಕನ್ನಡ ಇಂಡಸ್ಟ್ರಿಗೆ ಬರಬೇಕಂತ ಬಂದವರಲ್ಲ. ಹೌದು ಸರ್. ಆಕಸ್ಮಿಕವಾಗಿ ನೀವು ಎಂಟ್ರಿ ಕೊಟ್ಟವರು. ಹೌದು ಸರ್. ಸೊ ಆ ಬಗ್ಗೆ ಹೇಳಿ, ಬಂದ ದಾರಿ ಹೇಗಿತ್ತು ಸರ್? ಹೇಗೆ ಅಂದರೆ ನಂದು PUC ಮುಗಿತು ಸರ್. ನಾನು ಸೈನ್ಸ್ ತೊಗೊಂಡಿದ್ದೆ. ನಾನು ಕನ್ನಡ ಮೀಡಿಯಮಿಂದ ಸೈನ್ಸ್ಗೆ ಹೋಗಿರೋದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆನೂ ಇತ್ತು. ಹಂಗಾಗಿ ನಾನು ಇಂಜಿನಿಯರಿಂಗ್ ಆ ಥರದ್ದೆಲ್ಲ ಯೋಚನೆ ಮಾಡಲಿಲ್ಲ. ಡಿಗ್ರಿ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಕಲ್ಪತ್ರ ಕಾಲೇಜಿಗೆ ಡಿಗ್ರಿ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆ ಟೈಮಲ್ಲಿ 2000 ಏನೋ ಬೇಕಿತ್ತು ಸರ್ ದುಡ್ಡು. ನಮ್ಮ ತಂದೆ ಹತ್ರ ಕೇಳಿದಾಗ ಎಷ್ಟು ನಿಷ್ಠುರವಾಗಿ ಹೇಳಿದ್ರು ಅಂದರೆ ನನ್ನ ಕೈಲಿ ಇಷ್ಟೇ ಆಗೋದು ಮುಂದಿಂದು ನಿಂದು ಅಂತ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡ್ಕೋ ಅಂತಂದರು. ನನಗೆ ಅವಾಗ ಒಂದು ಸ್ವಲ್ಪ ಅಸಮಾಧಾನ ಅನ್ನಿಸ್ತು ನಮ್ಮ ಅಪ್ಪನ ಬಗ್ಗೆ. ಏನಪ್ಪ ಇಷ್ಟು ನಿಷ್ಠುರವಾಗಿ ಮಾತಾಡ್ಬಿಟ್ರಲ್ಲ ಅಂತ. ಆ ಟೈಮಲ್ಲಿ ನಮ್ಮ ತಾಯಿ ಏನು ಹೇಳಿದ್ರು, ಅಲ್ಲಿ ಒಂದು 4 ಕಡೆ ಪ್ರಯತ್ನ ಪಟ್ಟರು. ಕೊನೆಗೆ ನಮ್ಮ ಅಣ್ಣ ಇದ್ದಾರೆ, ನಮ್ಮ ದೊಡ್ಡಮ್ಮನ ಮಗ, ಬೆಂಗಳೂರಿನಲ್ಲಿ. ಅವರು ತುಂಬ ವರ್ಷಗಳಿಂದ ಮೇಕಪ್ ಮ್ಯಾನು. ಸೊ ಅವ್ರಿಗೆ ಫೋನ್ ಮಾಡಿ, ನೋಡಪ್ಪ ಕಾಂತು ಹಿಂಗೆ ಅಂತ ಅಂದಾಗ, ಬಾ ಕಳಿಸು ರಘುನ, ಕೊಡ್ತೀನಿ ದುಡ್ಡು ಅಂತ ಅಂದ. ಇಲ್ಲಿ ಬಂದಾಗ ಏನಾಗೋಯ್ತು, ನಮ್ಮ ಚಿಕ್ಕಮ್ಮನ ಮನೇಲಿ ಇದ್ದೆ. ಅವನು ಕೊಡ್ತಿದ್ದಿಂದ ನಾನು ಫಿಕ್ಸ್ ಆದೆ, ಇಸ್ಕೊಂಡು ಬೆಳಗ್ಗೆ ಹೋಗ್ಬಿಡೋದು ಅಂತ. ಬಟ್ ಊಟ ಮಾಡ್ಬೇಕಾದ್ರೆ ಏನಂದ, ಅವನ ಪರ್ಸೆಪ್ಷನ್ ಸರ್, ಅದು ಅವನ ದೃಷ್ಟಿಕೋನ. ಓದ್ದವರೆಲ್ಲ ಎಷ್ಟೋ ಜನ ಕೆಲಸ ಇಲ್ಲದೆ ಒದ್ದಾಡ್ತವ್ರೆ, ನೀನೇನೋ ಮಾಡ್ತೀಯಾ ಓದಿ, ಪಾಪ ನಿಮ್ಮಮ್ಮ ಕಷ್ಟದಲ್ಲಿದ್ದಾರೆ, ಕೆಲಸ ಸೇರ್ಕೊ ಅಂದ. ಯಾವ ಕೆಲಸ ಸೇರ್ಕೊಳ್ಳಿ ಇದ್ರೆ, ಒಂದು ಕೆಲಸ ಮಾಡು, ನಾನು ಸೀರಿಯಲ್ ಕೆಲಸ ಮಾಡ್ತೀನಿ, ನೀನು ಬಂದ್ಬಿಡು ಅಂದ. ಇದು ಚಿಕ್ಕ ವಯಸ್ಸಿಂದ ಸಿನಿಮಾ ಆಸಕ್ತಿ ಅಂತೂ ಇದೆ ಸರ್. ಎಲ್ಲೋ ಒಂದ್ ಕಡೆ ಚಿಗುರಿತ್ತು. ಅಂದ್ರೆ ಸಿನಿಮಾ ಮಾಮೂಲಿ ಕುತೂಹಲ, ಸಿನಿಮಾ ಸೆಲೆಬ್ರಿಟಿಗಳನ್ನ ನೋಡಬೇಕು. ಈಗ ನಮ್ಮ ಚಿಕ್ಕ ವಯಸ್ಸಿಂದ ನಾವು DD1 ಸಿನಿಮಾ ನೋಡಿ ಆರಾಧಿಸ್ತಿದ್ದಂಥವ್ರು. ನಮಗೆ ಡೈರೆಕ್ಟ್ರು ಆ ಕಲ್ಪನೆ ಇಲ್ಲ. ಹೀರೋ ಟೈಮ್ ಬಾಂಬ್ ಪಿಕ್ಚರ್ನ ಎಷ್ಟು ಸರ್ತಿ ನೋಡಿದ್ದೀನಿ. ಈ ಕರುಳಿನ ಕೂಗು ಸಿನಿಮಾನ ಪ್ರತಿ ಸರ್ತಿ ನೋಡತ್ತಿದ್ದೀನಿ. ಈ ತರದ ಒಂದು ಭಾವುಕ ಪ್ರೇಕ್ಷಕ, ಭಾವುಕ ಜೀವಿ ಪ್ರೇಕ್ಷಕ. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಂತರನೇ ಇದ್ದವ್ರು ಅಂತವ್ರು. ಸೊ ನನಗಿಲ್ಲಿ ಸೀರಿಯಲ್ ಅಂದ ತಕ್ಷಣ ಯಾವ ಸೀರಿಯಲ್ ಒಂದೇ, ಅದ್ರಲ್ಲಿ ರಮೇಶ್ ಭಟ್, ಹೊನ್ನೊಳ್ಳಿ ಕೃಷ್ಣ ಇವರೆಲ್ಲ ಇರ್ತಾರೆ ಅಂತ ಗೊತ್ತಾಯ್ತು. ಕುತೂಹಲ ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ ಸರ್. ಇಡೀ ನೈಟ್ ನಿದ್ದೆ ಬಂದಿಲ್ಲ ನನಗೆ. ಬೆಳಿಗ್ಗೆ ಅವ್ರನ್ನೆಲ್ಲ ನೋಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ, ತುಂಬಾ ಕುತೂಹಲ. ಮಾರನೇ ದಿನದಿಂದ ಓದೆ. ಅವನು ಕರ್ಕೊಂಡು ಹೋಗ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳ್ದ, ನೋಡಪ್ಪ ಇವತ್ತು 1-2 ದಿನ ನೋಡ್ಕೊ, ಅಲ್ಲಿ ಯಾವ ಕೆಲಸ ನಿನ್ಗೆ ಇಷ್ಟ ಆಗುತ್ತೆ ಹೇಳು, ನಾನು ಅವ್ರ ಹತ್ರ ಮಾತಾಡಿ ಸೇರಿಸ್ತೀನಿ ಅಂತ. ಅದು ಡುಮ್ ಡುಮ್ ಅಂತ ಸೀರಿಯಲ್ಸ್. ಅಲ್ಲಿ ನೋಡಿದೆ, ಅಲ್ಲಿ ಒಬ್ರು RC ರಂಗ ಅಂತ ಒಬ್ರು ಡೈರೆಕ್ಟ್ರು, ಅವ್ರು ಸ್ವಲ್ಪ ಕೋಪಿಸ್ಟ್ರು, ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಬೈದ್ರು. ಈಗ ನಮ್ಮ ಆರ್ ಚಂದ್ರ ಇದ್ರಲ್ಲ, ಅವರು ಅಲ್ಲಿ ರೈಟರ್ ಆಗಿದ್ರು. ನಮ್ಮ ಶಿವರಾಮಠ ಇವರು ಸ್ವಲ್ಪ ರ್ಯಾಶ್ ಆಗೆಲ್ಲ ಮಾತಾಡ್ತಿದ್ರು. ನನಗೆ, ನಾನು ತುಂಬಾ ಮುಜುಗರದು ಹುಡುಗ ಸರ್. ಅಲ್ಲಿ ಊರಿಂದ ಬರ್ಬೇಕಾದ್ರೆ ಮುಗ್ಧ ಸರ್. ಅಲ್ಲ, ಬೆಂಗಳೂರು ಅಂದ್ರೆ ರೋಡ್ ಹೆಂಗ್ ದಾಟೋದು ಅನ್ನೋದು ಮೊದಲನೇ ಪ್ರಶ್ನೆ. ಆ ಥರದ ಇದು ಹೆಂಗಪ್ಪ, ಬೇಡ ಇದು ಕಸಿವಿಸಿ ಅಂತ ಅಂದ್ಬಿಟ್ಟು ಬೇಡ ಅಂದ್ಕೊಂಡೆ. ಮತ್ತೆ ಯಾರೋ ಕ್ಯಾಮ್ರಾಮನ್ ನೋಡಿದ್ರೆ, ಅವ್ರು ಯಾರೋ ಲೈಟ್ ಮ್ಯಾನ್ಗೆ, ಅವ್ರ ಅಸಿಸ್ಟೆಂಟ್ಗೆಲ್ಲ ಬೈತಿದ್ರು, ಇದು ಯಾಕೋ ಸರಿಯಾಗಲ್ಲ ಅಂದ್ಬಿಟ್ಟು. ನಮ್ಮ ಅಣ್ಣ ಆದರೆ ಸೇಫು,
ನಮ್ಮ ಅಣ್ಣ ಜಾಸ್ತಿ ಬೈಯಲ್ಲ, ಬೈದ್ರು ಏನು ಪರವಾಗಿಲ್ಲ, ಹಂಗಾದ್ರೆ ಸವಸ ಬೇಡ, ಇದು ಅಣ್ಣನ ಜೊತೆಗೆ ಇದ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಟಚ್ ಅಪ್ ಆಗಿ ಸೇರ್ಕೊಂಡೆ. ಬಟ್ ಆ ಜರ್ನಿಲಿ ಏನಾಗೋಯ್ತು ಅಂದ್ರೆ ಸರ್, ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಂಗೆ ಈ ಡೈರೆಕ್ಷನ್ ಅನ್ನೋದು ಬೇರೆ ಒಂದು, ಅಂದ್ರೆ ಬೇರೆ ಯಾರು ಆ ಶಕ್ತಿ ಇಲ್ಲ ಒಂದು ಕ್ರಿಯೇಟ್ ಮಾಡೋದು, ಮತ್ತು ಅದನ್ನ ನಾನು ಅನ್ಕೊಂಡಿದ್ದ ಕಲ್ಪನೆಯನ್ನು ತೆರೆ ಮೇಲೆ ತರುವಂಥದ್ದು, ಇದು ಬೇರೆ ವಿಭಾಗಗಳಿಗಿಂತ ಇದು ಬೇರೆ ಥರ ಇದೆಯಲ್ಲ ಇದು ಅನ್ನೋ ಕುತೂಹಲ ಶುರುವಾಗಿ, ಮತ್ತೆ ಏನಂದ್ರೆ ಈಗ ನಮ್ಮ ಆರ್ ಚಂದ್ರು ರೈಟರ್ ಆಗಿದ್ದಾಗ ಏನೋ ಬರೀತಿದ್ನಲ್ಲ, ಏನೋ ಬರೀತಿದಾರಲ್ಲ ಇವರು, ಅಂದ್ರೆ ಚಿಕ್ಕ ವಯಸ್ಸಿಂದ ಬರವಣಿಗೆ ಸಣ್ಣ ಆಸಕ್ತಿ ಸರ್, ನಾನು ಹಾಸ್ಟೆಲ್ ಇದ್ದಾಗ ಅಷ್ಟೇ. ಮತ್ತೆ ರವಿ ಬೆಳಗೆರೆ ಅವ್ರನ್ನ ಓದೋದು, ಅದೇ ದಾಟಿಯಲ್ಲಿ ಲವಲವಿಕೆ ದಾಟಿಯಲ್ಲಿ ಬರೆಯೋದು, ಈ ಥರದೊಂದು ಪ್ರಾಸಬದ್ಧವಾಗಿ ಬರಿತಾ ಹೋಗೋದು, ಪ್ರಾಸಬದ್ಧ ಅಷ್ಟೇ ಸರ್. ಕನ್ನಡದ ಕವಿರಾಜ ಕುವೆಂಪು ಎಲ್ಲೆಡೆ ಹರಡಿದ ಕಾವ್ಯದ ಕಂಪು, ಆ ಥರ ವಸ್ತುಗಿಸ್ತು ಏನೋ ಮುಖ್ಯ ಅಲ್ಲ, ಅಲ್ಲಿ ಪ್ರಾಸ ಮುಖ್ಯ ಅನ್ನೋ ಥರದ್ದು. ಸೊ ಹಿಂಗೆ ಮಾಡ್ಬೇಕಾದ್ರೆ ನನಗೆ ಕುತೂಹಲ ಅನ್ಸೋಕೆ ಶುರುವಾಯಿತು. ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಡೈರೆಕ್ಟ್ರು, ಕತೆ, ಚಿತ್ರಕಥೆ, ಅದು ಎಸ್ ನಾರಾಯಣ್ ಅವ್ರದ್ದು. ಒಂದ್ಸರ್ತಿ ಆಡಿಯೋ ಕ್ಯಾಸೆಟ್ಟು ನಾನು ನಮ್ಮ ಚಂದ್ರ ರಿಕ್ವೆಸ್ಟ್ ಮಾಡಿ ನಾನು ಒಂದ್ಸತಿ ಕೇಳ್ತೀನಿ ಅಂತ ಕೇಳಿದೆ ಸರ್. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಸರ್, ಒಂದು ಪಾತ್ರ ಹೆಂಗೆ ಬರುತ್ತೆ, ಯಾವ ದಾಟಿಯಲ್ಲಿ ಮಾತಾಡುತ್ತೆ, ಹೇಗೆ ನಿಲ್ಲುತ್ತೆ, ಅದಾದ್ಮೇಲೆ ಎದುರುಗಡೆ ಪಾತ್ರದ ರಿಯಾಕ್ಷನ್ ಏನು, ಇಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಓ ಇದೇನೋ ಬಹಳ ಮ್ಯಾಜಿಕ್ ಇದೆ ಇದರಲ್ಲಿ ಅನ್ನೋ ತರ ಶುರುವಾಯಿತು ಸರ್. ನಿಮಗೆ ಆಮೇಲೆ ಶುರುವಾಯಿತು. ಬಟ್ ಅಲ್ಲಿ ಅವಕಾಶ ಇಲ್ಲ, ನಾನು ಮೇಕಪ್ ಆಗಿ ಸೇರ್ಕೊಂಡಿದ್ದೀನಿ. ಸೊ ಹಂಗ ಅದು ಒಂದು ವೈಂಡ್ ಅಪ್ ಆಯ್ತು ಸೀರಿಯಲ್. ಆಮೇಲೆ ಸುಮತಿ ಅಂತ ಸೀರಿಯಲ್ ಮಾಡಿದೆ, ಅದಕ್ಕೆ ನಾನೇ ಇಂಡಿಪೆಂಡೆಂಟ್ ಮೇಕಪ್ ಮ್ಯಾನ್ ಅದೇ ಅದೆಲ್ಲ. ಮತ್ತೆ ನಾನು ಇವತ್ತಿನ ಸೂಪರ್ ಸ್ಟಾರ್ಗಳು ಕೆಲವರು, ನಮ್ಮ ಗಣೇಶ್ ಅವರು, ದುನಿಯಾ ವಿಜಿ, ಕಿಟ್ಟಿ, ಇವ್ರಿಗೆಲ್ಲ ಮೇಕಪ್ ಮಾಡಿದ್ದೀನಿ ಸರ್. ಗಣೇಶ್ ಅವರ ಕಟ್ಟ ಕಡೆ ಸೀರಿಯಲ್ ಈಶ್ವರಿಗೆ ನಾನು ಮೇಕಪ್ ಮ್ಯಾನ್. ಅದಾದ್ಮೇಲೆ ನಾನು ಕೆಲಸ ಹುಡ್ಕೊಂಡಿರ್ಬೇಕಾದ್ರೆ ಆರ್ ಚಂದ್ರು ನಮ್ಮ ಕೇರಾ ಪುಟ್ಪತ್ ಪ್ರೊಡ್ಯೂಸರ್ದು ಒಂದು ಲಿಂಕ್ ಕೊಟ್ಟ. ಸೊ ಅಲ್ಲಿಂದ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಜರ್ನಿ ಶುರುವಾಗಿರುತ್ತೆ ಸರ್. ಓಕೆ. ಸೊ ನೀವಲ್ಲಿ ಏನೋ ಮೇಕಪ್ ಮ್ಯಾನ್ ಆಗಬೇಕು ಅಂತ ಬಂದವರು ಡೈರೆಕ್ಷನ್ ಫೀಲ್ಡಿಗೆ ಬಂದ್ರಿ. ಹೌದು ಸರ್. ಡೈರೆಕ್ಷನ್ ಫೀಲ್ಡ್ ಜೊತೆಗೆ ನೀವು ಬರಹಗಾರರಾಗಿ ಗುರ್ಸ್ಕೊಂಡ್ರಿ. ಯಾಕಂದ್ರೆ ಬರವಣಿಗೆ ನಿಮಗೆ ಕಾಲೇಜ್ ಡೇಸ್ ಅಲ್ಲೇ ಇತ್ತು. ಹೌದು ಸರ್. ಆ ಪ್ರೀತಿ ಹೆಚ್ಚಿತ್ತು ಬರಹದ ಮೇಲೆ. ಹೌದು. ಸೊ ಬರಹಗಾರನಾಗಿ ಗುರ್ಸ್ಕೋಬೇಕು ಅಂತ ಅಂದಾಗ ನಿಮಗೆ ಅವಕಾಶ ಸಿಕ್ಕಿದ್ದು ಹೇಗೆ ಬರಹಗಾರನಾಗಿ? ಸರ್ ಇದು ನೋಡಿ, ಬೇರೆಯವ್ರ ಗೈರು ಹಾಜರಲ್ಲಿ ಇನ್ನೊಬ್ರು ಬೆಳೀತಾರೆ ಅನ್ನೋ ಥರದ್ದೊಂದು ಎಪಿಸೋಡ್ ಇದು. ಏನಂದ್ರೆ ಸರ್, ನಾನು ಈ ಕೇರಾ ಪುಟ್ಪತ್ ಸಿನಿಮಾ ಏನು ಕೆಲಸ ಮಾಡಿದೆ ಸರ್, ಅಲ್ಲಿ ಬೇರೆ ಬೇರೆಯವ್ರು ದೊಡ್ಡ ದೊಡ್ಡ ರೈಟರ್ಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಅಲ್ಲಿ ಯಾವುದೋ ಒಂದು ಸಣ್ಣದೊಂದು ಕರೆಕ್ಷನ್ ಇರುತ್ತೆ ಸರ್. ಇದನ್ನೇನು ಅಲ್ಲಿ ಮತ್ತೆ ಆ ರೈಟರ್ ಹತ್ರ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಮಗೆ ನೋಡೋವರೆಗೂ ಏನಾದ್ರು ಟ್ರೈ ಮಾಡ್ತೀಯಾ ಅಂತ ಮತ್ತೆ ನಮ್ಗೆ ಉತ್ಸಾಹ ಇರುತ್ತಲ್ವಾ, ಹೋಗ್ಬಿಟ್ಟು ಆ ಫಸ್ಟ್ ಸಿನಿಮಾದಲ್ಲೇ ಒಂದು ಸಾಂಗ್ ಎಲ್ಲ ಟ್ರೈ ಮಾಡಿ ಬರೆದ್ಬಿಟ್ಟೆ ಸರ್. ರಂಗ ನಿನ್ ಮೇಲೆ ಕೋಪ ಐತೆ ಅಂತ ಒಂದು ಸಾಂಗ್ ಬರುತ್ತೆ, ಅದು ಬರ್ದೆ. ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಕೋಡೈರೆಕ್ಟರ್ ಇದ್ದವರೆಲ್ಲ ಪರವಾಗಿಲ್ಲ ಕಣ, ಏನೇನೋ ಮಾಡ್ತೀಯಾ ನೀನು ಅಂತ. ಈ ಕುತೂಹಲ ಸರ್, ಇದು ಹೆಂಗ್ ಮುಂದುವರಿತಂದ್ರೆ ಯಾವ ಪಿಕ್ಚರ್ಗೆ ಹೋದ್ರು ಅವತ್ತಿನ ದೊಡ್ಡ ರೈಟರ್ಗಳು ಇರ್ತಾರಲ್ಲ, ಸೆಕೆಂಡ್ ಕರೆಕ್ಷನ್ಗೆ, ಮೂರನೇ ಸತಿ ಕರೆಕ್ಷನ್ಗೆ ಹೋಗೋಕ್ಕಾಗಲ್ಲ, ಅಥವಾ ಸ್ಪಾಟಲ್ಲಿ ಏನೋ ಚೇಂಜಸ್ ಆಗುತ್ತೆ ಸ್ಕ್ರಿಪ್ಟಲ್ಲಿ, ಆ ಥರದನ್ನೆಲ್ಲ ನನ್ನ ಹತ್ರ ಏನೋ ಕೇಳೋದು, ನಾನೇನೋ ಅವರಿಗೆ ಕೊಡೋದು, ಈ ಎಕ್ಸ್ಚೇಂಜ್ಗಳು ಆಗ್ತಿತ್ತು. ಸೊ ಹಿಂಗೆ ರೈಟಿಂಗ್ ಶುರುವಾಗಿದ್ದು. ಅವಾಗ ನನ್ಗೆ ಅನ್ಸೋಕೆ ಶುರುವಾಯಿತು, ಇದು ಬರೆಯೋಕ್ಕೆ ಶುರುವಾದಾಗ ಸ್ವಲ್ಪ ಓದ್ಕೋಬೇಕು ಅನ್ನೋದೊಂದು ಪ್ರಜ್ಞೆ ಅಲ್ಲ ಸರ್. ಅವಾಗ ಸ್ವಲ್ಪ ಓದೋಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಸರ್, ಈ ಆಸಕ್ತಿಯನ್ನು ತುಂಬಾ ದಿವಸದಿಂದ ಗಮನಿಸಿದ್ದಂಥ ನಮ್ಮ ಶಿವು ಹಿರೇಮಠ್ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವ್ರು ನಮ್ಮ ಸೀರಿಯಲ್ ಡೇಸ್ ಇದ್ದಿದ್ದವರು. ಅವರು ಅಣಜಿ ನಾಗರಾಜ್ ಅವ್ರ ಬ್ಯಾನರಲ್ಲಿ ಗುರುರಾಜ್ ಹೊಸಕೋಟೆ ಅವರ ಆಧಾರಿತ ಒಂದು ಕತೆ, ಒಂದು ಹಾಡನ್ನು ಆಧಾರಿತವಾದಂಥ ಒಂದು ಕತೆ, ನಂದಾದೀಪ ಅಂತ ಸಿನಿಮಾ, ಅದಕ್ಕೆ ಪ್ರಪ್ರಥಮ ಬಾರಿಗೆ ಅವಕಾಶ ಕೊಟ್ಟರು. ಅಲ್ಲಿ ಬರದೆ, ಅದಾದ್ಮೇಲೆ ಅದನ್ನ ಸೂಪರ್ವೈಸ್ ಮಾಡಿ ಇದು ಬರ್ದಿದ್ದು ಕರೆಕ್ಟಾ ಅನ್ನೋದನ್ನ ನಮ್ಮ ಮಳವಳ್ಳಿ ಸಾಯಿಕೃಷ್ಣ ಅವರು ಮಾಡಿದ್ರು. ಹಂಗೆ ಶುರುವಾಗಿತ್ತು ಸರ್ ಜರ್ನಿ. ಓಕೆ. ಒಂದು ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತೀರಾ, ಒಂದು ಕೆಂಪು ಬಸ್ ಹತ್ಕೊಂಡು. ಹೌದೌದು. ಅಲ್ಲಿಂದ ನಿಮ್ಮ ಜರ್ನಿ ದೊಡ್ಡದಾಗಾಯ್ತು. ಇವತ್ತು ರಘು ನಿಡುವಳ್ಳಿ ಅಂದ್ರೆ ಒಬ್ಬ ಉತ್ತಮ ಸಂಭಾಷಣೆಗಾರ. ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ರೈಟರ್ಸ್ ಯಾರು ಸಂಭಾಷಣೆಗಾರ ಅಂದರೆ ನೀವು, ಮಾಸ್ತಿ, ಸೋಣ್ಸೋ, ಒಂದಿಷ್ಟು ಜನ ಬಂದು ನಿಲ್ತಾರೆ. ಆ ಸಾಲಿಗೆ ರಘು ನಿಡುವಳ್ಳಿ ಕೂಡ ನಿಂತವರು. ಸೊ ನಂದಾದೀಪದಿಂದ ಜರ್ನಿ ಏನಾಯಿತು, ಆ ಬರಹದ ನಂದಾದೀಪ ಇವತ್ತಿಗೂ ಹಾರಿಲ್ಲ, ಮುಂದುವರಿತಾ ಇದೆ. ನೀವು ಶಿವಣ್ಣನ ಸಿನಿಮಾ ಮಾಡ್ತೀರಿ, ಬಜರಂಗಿ ಮಾಡ್ತೀರಾ, ಹೌದು, ಮತ್ತು ವೇದ ಮಾಡ್ತೀರಾ, ಶರಣ್ ಅವರ ಮಾರುತಿ 800 ಮಾಡ್ತೀರಾ, ಸೀತಾರಾಮ ಕಲ್ಯಾಣ ಮಾಡ್ತೀರಾ, ಬೆಲ್ ಬಟಮ್ ಅದು ಕೂಡ ಒಂದು ಒಳ್ಳೆಯ ಅದ್ಭುತವಾದಂಥ ಸಿನಿಮಾ. ಅದರಲ್ಲೂ ಕೂಡ ನಿಮ್ಮ ಮಾತುಗಳು ಕೇಳ್ತವೆ ಎಲ್ರಿಗೂ. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅಂದರೆ, ಸಾಮಾನ್ಯವಾಗಿ ಒಂದು ಸ್ಟಾರ್ ಸಿನಿಮಾಗಳಿಗೆ ಅವಕಾಶ ಸಿಗೋದು ತುಂಬ ಕಷ್ಟ. ಹೌದು. ಸಿಕ್ಕಾಗ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ಮತ್ತು ಸ್ಟೆಪ್ ಆಗಬೇಕು. ನೀವು ಅದನ್ನು ಚೆನ್ನಾಗಿ ಹಿಡ್ಕೊಂಡ್ರಿ ಸರ್. ಅದಕ್ಕೆ ನನಗೆ ಪ್ಲಸ್ ಆಗಿರೋದು, ನನ್ನ ಅನಿಸಿಕೆ ಪ್ರಕಾರ, ನಾನೊಂದು 15 ಸಿನಿಮಾಗಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರೋ ಸರ್. ನಾನು ಈಗ ರೈಟ್ರು ಯಾರು ಬರೋದು, ಆಸ್ಪಿರೆಂಟ್ ರೈಟರ್ಸ್ ಯಾರು ಬಂದ್ರು ನಾನು ಅವ್ರಿಗೆ ಹೇಳ್ತೀನಿ, ಒಂದೆರಡು ಸಿನಿಮಾ ಕೆಲಸ ಮಾಡಿದ್ರೆ ಸರ್, ಸಿನಿಮಾಗೊಂದು ಗ್ರಾಮರ್ ಇದೆ ಸರ್.
ಅಕಾಡೆಮಿಕ್ ರೈಟಿಂಗ್ ಬೇರೆ, ಸಿನಿಮಾ ರೇಟಿಂಗ್ ಬೇರೆ ಸರ್. ಏನಂದ್ರೆ ಸರ್, ಒಂದು ಸ್ಫುಟವಾಗಿ ಪವರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಈ ಪ್ರೋಸೆಸ್ ಏನು ಎಕ್ಸಸೈಸ್ ಆಗ್ತಿತ್ತಲ್ಲ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಕೋ ಡೈರೆಕ್ಟರ್ ಆಗಿದ್ದಾಗ, ಸೊ ಅದು ನನಗೆ ತುಂಬಾ ದೊಡ್ಡ ಪ್ಲಸ್ ಸರ್. ಅಲ್ಲಿ ಬರೆಯಕ್ಕೆ ಶುರು ಮಾಡಿದ ಮೇಲೆ ನೀವು ಹೇಳ್ದಂಗೆ ಅವಕಾಶ ಸಿಕ್ಕಿದ ಮೇಲೆ ಕಣ್ಣು ಗೊತ್ಕೊಂಡು ಮಾಡಿದ್ದೀನಿ. ಇದನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ. ಆ ಕಾಲದಲ್ಲಿ ಯಾರ್ಯಾರು ಇದ್ರು, ನಮ್ಮ ಕೆ ವಿ ರಾಜು, ಬಿ ಎಲ್ ವೇಣು, ಈ ಪರಂಪರೆ ಏನಿದೆಯಲ್ಲ ಸರ್, ಅದನ್ನ ಗಮನಿಸಿದೀನಿ ನಾನು. ಮತ್ತೆ ಪ್ರತಿ ಸಿನಿಮಾಗ್ ಮಾಡಿದೀನಿ ಸರ್ ಇದನ್ನ. ಅಂದ್ರೆ ಒಂದ್ ಹಳ್ಳಿ ಸಿನಿಮಾ ಬಂದ ತಕ್ಷಣ ನನ್ನ ತಾಯಿ, ನನ್ನ ಅಜ್ಜಿ ಗ್ರಾಮೀಣ ಭಾಷೆಗೆ ಸ್ವಿಚ್ ಆನ್ ಹೇಗ್ ಮಾಡ್ತಿದ್ರು ಅಂತ. ಇನ್ನು ನಮ್ಮ ಬೆಲ್ ಬಾಟಮ್ ವಿಚಾರ ನೀವು ತೆಗೆದ್ರಿ, ಬೆಲ್ ಬಾಟಮ್ ವಿಚಾರಕ್ಕೆ ಬಂದ್ರೆ ಸರ್, ಅಲ್ಲಿ ಒಂದು ಚಾಲೆಂಜ್ ಇತ್ತು. ಅಂದ್ರೆ ಅದು 80s, ಹೌದು, ಅಂದ್ರೆ ನಾನು ಹುಟ್ಟೋ ಮೊದಲಿಂದು. ಅದು ಈಗಿನ ಯಾವ ರೂಪಕಗಳು ಇರಬಾರ್ದು. ಈಗ ಕೆಲವು ಸರ್ತಿ ಏನಾಗುತ್ತೆ, ನಾವು ಈಗಿನ ಉದಾಹರಣೆಗಳ ಸಮೇತ ಬರೀತೀವಿ. ಏನಕ್ಕೆ ಅಂದ್ರೆ ರಿಲೆವೆನ್ಸ್ ಇರ್ಲಿ, ಆಡಿಯನ್ಸ್ ಬೇಗ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಅಲ್ಲಿ ಅದೊಂದು ಬೇಲಿ ಇತ್ತು, ಅದಿರ್ಲಿಲ್ಲ. ಸೊ ಅದಿಲ್ಲದೇನೆ ಪಂಚ್ ಆಗ್ಬೇಕು. ಸೊ ನಾನು ಅವಾಗ ಸರ್, ನಾನು ಒಂದಷ್ಟು ಬಾಂಡ್ ಸಿನಿಮಾಗಳು ನೋಡಿದೀನಿ ಸರ್, ಅಣ್ಣವ್ರದ್ದು. ಅಲ್ಲಿವರೆಗೂ ನೋಡಿರ್ಲಿಲ್ಲ. ಏನಾಗೋಯ್ತು, ನನ್ನ ಜರ್ನಿಲಿ ನಾನು ಅಣ್ಣವ್ರ ಪಿಕ್ಚರ್ ಜಾಸ್ತಿ ನೋಡಿಲ್ಲ. ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್, ಈ ಫೈಟ್ ಇದ್ದಿದ್ದು ಮಾತ್ರ ಪಿಕ್ಚರ್ ಅಂತ ಸರ್. ಯಾವ ತರ ನಮ್ಮೂರಲ್ಲಿ ಅನಂತನಾಗ್ ಪಿಕ್ಚರ್ ನೋಡ್ತಿರ್ಲಿಲ್ಲ ನಾವು. ಫೈಟ್ ಇಲ್ಲ, ಅದೇನ್ ನೋಡೋದು ಅನ್ನೋ. ಸೊ ಹಂಗಾಗಿ ಪ್ರತಿ ಸಿನಿಮಾಗ ಆ ತರದೊಂದು ಪ್ರಿಪ್ರೇಷನ್ ಅಂತೂ ಮಾಡಿದೀನಿ. ನನ್ನ ಅದೃಷ್ಟ ಏನಂದ್ರೆ, ನೀವು ಹೇಳ್ದಂಗೆ ಎಷ್ಟೊಂದು ಜನ ಪಾಪ ಕನಸು ಕಾಣ್ತಿರ್ತಾರೆ. ನನಗೊಂದು ರೆಕಗ್ನಿಷನ್ ಸಿಕ್ಕಿದೆ, ಅದು ಬ್ಲೆಸ್ಡ್ ಅಂತ ಅನ್ಕೊಂತೀನಿ. ಅಂದ್ರೆ ತುಂಬಾ ಬೇಗನೂ ರೆಕಗ್ನಿಷನ್ ಸಿಕ್ಕಿಲ್ಲ. ಮೋಸ್ಟ್ಲಿ ಬೇಗ ಸಿಕ್ಕಿದ್ರೆ ಬೇರೆ ಏನೋ ತಲೆ ನಿಲ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಒಂದು ಸೆಕೆಂಡ್ ಇನ್ನಿಂಗ್ಸ್ ತರ ಸಿಕ್ತು ಸರ್, ಬುಲೆಟ್ ಬಸ್ಯ. ಒಂದೆರಡು ಸಿನಿಮಾ ಆದ್ಮೇಲೆ ನನಗೆ ಯಾವುದು ಸಿಕ್ಕಿಲ್ಲ. ಸೊ ನಾನು ಮತ್ತೆ ಕೋ ಡೈರೆಕ್ಟರ್ಗೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಒನ್ಸ್ ಅಗೇನ್ ಬುಲೆಟ್ ಬಸ್ಸಿಯ ಟೈಮಲ್ಲಿ ಬೇರೆಯವ್ರ ಹತ್ರ ಬರ್ಸಿದ್ವಿ. ಅದ್ಯಾಕೋ ಸೆಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಸ್ಕ್ರಿಪ್ಟಲ್ಲಿ ನಾನಿದ್ದೆ. ಇವನು ಬರೀತಾನೆ ಅನ್ನೋ ಒಂದು ಐಡಿಯಾ ಆದ್ಮೇಲೆ ನನಗೊಂದು ಅವಕಾಶ ಕೊಟ್ಟರು. ಅದು ನಾವು ರೀಡಿಂಗ್ ಕೊಟ್ಟಾಗ ಶರಣ್ ಅವರೆಲ್ಲ ಇಷ್ಟಪಟ್ಟರು. ಸೊ ಹಂಗೆ ಜರ್ನಿ ಮುಂದುವರಿತು ಸರ್. ಅದಾದ್ಮೇಲೆ ಹರ್ಷ ಮಾಸ್ಟರ್ ಪರಿಚಯ ಆದರು. ನೀವು ಹೇಳ್ದಂಗೆ ಅವ್ರದ್ದು ಮಾಸ್ ಸಿನಿಮಾಗಳು ಮಾಡ್ತಿದ್ದಿಂದ ನನ್ನ ಪುಣ್ಯ ಅದು. ಏನಂದ್ರೆ ಒಂದು ಕಡೆ ಜೈತೀರ್ಥ ಸಾರು, ಅವರು ಬೇರೆ ತರದ್ದು ಸಿನಿಮಾ ಮಾಡೋರು, ಇವರು ಕಮರ್ಷಿಯಲ್ ಸಿನಿಮಾ ಮಾಡೋರು. ಇಬ್ರು ಜೊತೆನೂ ಕೆಲಸ ಮಾಡಕ್ಕೆ ಶುರುವಾದೆ. ಆ ಒಂದಷ್ಟು ಸಿನಿಮಾಗಳು ಹಿಟ್ಟಾಗಿ ಅಂಜನಿ ಪುತ್ರ ಅವು ಇವೆಲ್ಲ ಆಯ್ತು. ನಿಮ್ಮ ರೈಟಿಂಗ್ ಸ್ಕಿಲ್ ನೋಡೋದಂತ ಡೈರೆಕ್ಟ್ರು ನಿಮ್ಮನ್ನ ಯಾವತ್ತು ಯಾರೂ ಬಿಟ್ಟಿಲ್ಲ. ನೀವು ಹೊಸಬ್ರಿಗೂ ಕೆಲಸ ಮಾಡಿದ್ರಿ, ಹಳಬರಿಗೂ ಕೆಲಸ ಮಾಡಿದ್ರಿ. ಹೊಸಬ್ರು ಸಿನಿಮಾ ಹೇಳೋದಾದ್ರೆ ರೀಸೆಂಟಾಗಿ ಒಂದು ತೂತು ಮಡಿಕೆ ಸಿನಿಮಾದ ಡೈಲಾಗು ಸರ್. ಹೊಸಬ್ರು ಸಿನಿಮಾ ಕೆಲಸ ಮಾಡೋದ್ವಾಗ ಒಂದು ತುಂಬಾ ಖುಷಿ. ಏನಂದ್ರೆ ಸರ್, ನಾನು ನಂಬಿರೋದೇನಂದ್ರೆ, ಈಗ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದ್ಮೇಲೆ ಅದೇ ಟೆಂಪ್ಲೇಟ್ ಅಲ್ಲಿ ಡೈರೆಕ್ಟರ್ಗಳು ಮುಂದುವರಿತಿರ್ತಾರೆ. ಬಟ್ ಈ ಹೊಸಬ್ರು ಅಂದ ತಕ್ಷಣ ಅವರೊಂದು ಹೊಸತನದೇನೋ ಅಂತ ತಂದಿರ್ತಾರೆ. ಆ ನಿಟ್ಟಿನಲ್ಲಿ ನನಗೆ ತೂತು ಮಡಿಕೆ ಮತ್ತೆ ಸಂಕಷ್ಟಕರ ಗಣಪತಿ ಲೈನೇ ಚೆನ್ನಾಗಿತ್ತು. ಏಲಿಯನ್ ಆ್ಯಂಡ್ ಸಿಂಡ್ರೋಮ್ ಅದ್ರ ಮೇಲೆ ಒಂದು ನಾವು ಮಾತನ್ನು ಕೇಳ್ತಿರಲ್ಲ ಕೈ ಅನ್ನೋದ್ರ ಮೇಲೆ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಹಂಗೆ ಶುರು ಮಾಡಿದ್ದು. ನೀವು ನಂಗೆ ತೂತು ಮಡಿಕೆ ಸಿನಿಮಾ ನಾನು ಇಮಿಡಿಯೇಟ್ ಆಗಿ ನಮ್ಮ ಬೆಲ್ ಬಾಟಮ್ ಆದ್ಮೇಲೆ ಮಾಡಿದ್ದು ಸರ್. ಸೊ ಅದು ತುಂಬಾ ಅಂದ್ರೆ ಹೊಸಬ್ರಾಗಿರೋದ್ರಿಂದ ನಮ್ಗೆ ಸ್ವಲ್ಪ ನಂಬಿ ಸ್ವಲ್ಪ ಫ್ರೀಡಮ್ ಕೊಡ್ತಾರೆ. ಚಿಕ್ಕ ಪುಟ್ಟ ಏನೋ ಮಾಡಿಫಿಕೇಶನ್ ಬೇಕಾದ್ರೆ ಮಾಡ್ಕೋಬಹುದು. ಅಂದ್ರೆ ನಾವು ಗುರುತಿಸ್ಕೊಳಕ್ ಬೇಕಾದಂತದ್ದು ಮಾಡಬಹುದು. ಒಳ್ಳೆ ವೇದಿಕೆ ಅದು. ಹೌದೌದು. ಓಕೆ, ಅಪ್ಪ ಸಿಂಧಿ ಮಾಡ್ತಾರೆ, ಮಗ ಆ ಹಾದಿ ಹಿಡಿಲಿಲ್ಲ. ಹೌದು. ಅದಾದ ನಂತರ ಅಪ್ಪನಿಗೆ ಅನ್ಸುತ್ತೆ, ಈ ಕೆಲಸ ಮಾಡ್ತಾ ನನ್ನ ಮಕ್ಳನ್ನ ಹೇಗೆ ಓದ್ಸಕ್ ಆಗುತ್ತೋ ಇಲ್ವೋ ಅಂತ. ಆ ಟೈಮಲ್ಲಿ ನಿಮ್ಗೆ ಹೇಳ್ತಾರೆ, ನಿಮ್ ದಾರಿ ನಿಮಗೆ ನೋಡ್ಕೊಳ್ಳಿ ಅಂತ. ನಿಮಗೆ ಅದೇನೋ ಒಂದು ಅಪ್ಪ ಏನೋ ಹೇಳಿದ್ರು ಅಂತ ಬಂದ್ ಬಿದ್ರಿ ಇಲ್ಲಿ. ಸೊ ಅಪ್ಪ ಏನೋ ಆಧಾರ ಆಗುತ್ತೆ ಮಗನಿಗೆ ಅಂತ ಬೆಂಗಳೂರಿಗೆ ಕಳಿಸಿದ್ರು, ಅಥವಾ ನೀನ್ ಕೆಲಸ ಮಾಡ್ಕೊಳಪ್ಪ ಅಂತ ಅಂದ್ರು. ನೀವು ಅಪ್ಪ ಹೇಳಿದ ಮಾತು ನಂಬ್ಕೊಂಡು ಇಲ್ಲಿ ಬಂದ್ರಿ. ಆರಂಭದಲ್ಲಿ ಸಿನಿಮಾ ಅಂದ ತಕ್ಷಣ ಒಂದು ದೂರದ ಬೆಟ್ಟ ಅದು ಸಿನಿಮಾ. ಹತ್ರ ಬಂದಾಗ ಗೊತ್ತಾಗೋದು. ಸೊ ನಿಮಗೆ ಆಧಾರ ಆಗುತ್ತೆ ಅಂತ ಬಂದವರಿಗೆ ಒಂದಿಷ್ಟು ಅತಂತ್ರ ಆಯ್ತು. ಹೌದು. ಮುಂದೇನು ಸರ್, ನೀವು ಹೇಳಿದ ಕರೆಕ್ಟ್. ಕುತೂಹಲ, ಆಕರ್ಷಣೆ ಅದರದ್ದೆಲ್ಲದಿಂದ ಬಂದಾದ್ಮೇಲೆ ಇಲ್ಲಿ ಗೊತ್ತಾಗಿದ್ದು, ಈಗ ಏನಾಗುತ್ತೆ, ಮೇಕಪ್ ಏನೋ ಮಾಡ್ಬೇಕಾದ್ರೆ ನಿಯಮಿತವಾಗಿ ತಿಂಗಳೇನೋ ಬರ್ತಿತ್ತು. ಬಟ್ ಅದಾದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಓದ್ನಲ್ಲ ಸರ್, ಅದು ಒಂಥರ ರಿಸ್ಕಿ ಹೆಜ್ಜೆ. ಓಕೆ. ಯಾಕೆಂದ್ರೆ ಇವತ್ತಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇಷ್ಟು ಪೇಮೆಂಟು, ಇಷ್ಟು ಕೊಡಬೇಕು, ಇಷ್ಟು ಕನ್ವಿನ್ಸ್, ಆ ಥರದ್ದೆಲ್ಲ ಇವತ್ತಿಗೂ ಬಂದಿಲ್ಲ ಆ ಶಿಸ್ತು. ಒಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತಾನೆ ಹೇಳ್ಬೋದು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ. ಬಟ್ ಹೆವಿ ರಿಸ್ಕ್. ಹೌದೌದು ಸರ್. ಅವರು ಸ್ಕ್ರಾಚ್ ಇಂದ ಇದ್ದು ಅಪ್ಲೋಡ್ ಮಾಡ್ತಾರಲ್ಲ ಫಿಲ್ಮು, ಅಪ್ಲೋಡ್ ಏನ್ ಸರ್ 100 days ವರೆಗೂ ಇರ್ತೀವಿ ನಾವು. ಆದ್ರೆ ಸಂಬಳ ನಿಮ್ಗೆ ಏನಂತಾರೆ ಸರ್, ಬೆಂಬಲ ಬೆಲೆ ಅಂತ ಏನೋ ಅಂತಾರಲ್ಲ, ಕನಿಷ್ಠ ಬೆಲೆ, ಆ ಕನಿಷ್ಠ ಬೆಲೆನೂ ಇಲ್ಲ. ಆ ಥರದ್ದೊಂದು ಜರ್ನಿ 10 ವರ್ಷ ಸರ್. ಅಂದ್ರೆ ಮನೆಗೆ ಹೇಗೆ ಹೋಗೋದು,
ಎಷ್ಟೊಂದು ಸರ್ತಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಮನೆಗಳಿಗೆ ಹೋಗಿಲ್ಲ ಸರ್. ನಾನು ಮನೆಗೆ ಹೋಗೋದೇ ಬಿಟ್ಟಿದ್ದೀನಿ, ಆಫೀಸಲ್ಲೇ ಮಲ್ಕೊಂಡ್ಬಿಡೋದು. ಅಂದ್ರೆ ಸರ್ ಈಗ ಹೋದಾಗ ಏನೋ ಒಂದು ಮಿನಿಮಮ್ ಏನೋ ಒಂದು ಡಿಮ್ಯಾಂಡ್ ಇರ್ತದೆ, ನಿರೀಕ್ಷೆ ಇರ್ತದೆ. ಮಗ ಬೆಂಗಳೂರಲ್ಲಿ ಇದ್ದಾನೆ, ದುಡಿತಿದ್ದಾನೆ ಅಂತ. ಅದು ದುಡಿತಾ ಇದ್ದಾನೆ ಕಾನ್ಸೆಪ್ಟಿಗೆ ನಾವು ಕರೆಕ್ಟಾಗಿ ದುಡಿತಿರಲ್ಲ, ಅಂದ್ರೆ ಆ ಇನ್ಕಮ್ ಬರ್ತಾ ಇರಲ್ಲ. ದುಡಿತಾ ಇರ್ತೀರಿ, ಅದ್ರ ಇನ್ಕಮ್ ಇಲ್ಲ, ದುಡಿಮೆ ಇದೆ ಆದ್ರೆ ಅದಕ್ಕೆ ಆದಾಯ ಇಲ್ಲ. ಸೊ ಇವತ್ತಿಗೂ ಅದೇನು ಸುಧಾರಿಸಿಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ದು. ಖಂಡಿತವಾಗಿ ಅದು ತುಂಬಾ ದೊಡ್ಡ ಸ್ಟ್ರಗ್ಲಿಂಗ್ ಜರ್ನಿ ಸರ್. ಅವ್ರಿಗೊಂದು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇರೋದು ಒಂದೇ ಒಂದು ಆಶಾಭಾವನೆ ಏನಂದ್ರೆ, ನಾಳೆ ಒಬ್ಬ ಡೈರೆಕ್ಟರ್ ಆಗ್ತೀನಿ, ಈ ಅಷ್ಟು ವರ್ಷದ ಸ್ಟ್ರಗಲ್ಗೆ ಒಂದು ಫಲ ಸಿಗುತ್ತೆ, ಎಲ್ಲವೂ ಮರೆಸ್ತೀನಿ ಅನ್ನೋದೊಂದು ಆ ನಿರೀಕ್ಷೆ ಇಟ್ಕೊಂಡೆ ಇವತ್ತಿಗೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರು ಇದ್ದಾರೆ. ನಾನು ಅದೇ ದಿಕ್ಕಲ್ಲಿದ್ದೆ. ನನ್ನ ಅದೃಷ್ಟ ಅಂತ ಹೇಳ್ಬೋದು, ಒಂದು ಪಲ್ಲಟ, ಒಂದು ಚಿಕ್ಕ ಡಿವಿಯೇಷನ್ ಸಿಕ್ಬಿಟ್ಟು ನಾನು ರೈಟಿಂಗ್ ಕಡೆ ಹೋದೆ. ರೈಟಿಂಗ್ ಕಡೆ ಸರ್ ಮುಂಚೆ ಒಂದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇತ್ತು, ಬಟ್ ಇವತ್ತು ನಾನು ತುಂಬ ಧೈರ್ಯವಾಗಿ ಹೇಳಬಲ್ಲೆ, ಬದುಕು ಕಟ್ಕೊಂಡಿದ್ದೀನಿ ರೈಟಿಂಗಿಂದ. ಇದನ್ನ ಸ್ವಲ್ಪ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ ಸರ್, ಯಾಕೆಂದ್ರೆ ಯಾರು 4 ಜನ ಆಸಕ್ತಿ ಇರೋರು ಬಂದ್ರೆ ಖುಷಿ ನನಗೆ. ಇವತ್ತು ಖಂಡಿತವಾಗಿ ನಾನೇನು ಏನು ಇಲ್ಲದೆ ಬಂದಿರೋನಿಗೆ ಒಂದು ಬದುಕು ಕಟ್ಕೊಟ್ಟಿದೆ. ಓಕೆ, ಬರವಣಿಗೆ ಬದುಕು ಅಂತ ಹೇಳಿದ್ರಿ. ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ಕನ್ನಡ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಅಷ್ಟೊಂದು ಬೆಲೆ ಇಲ್ಲ ಅನ್ನೋದು, ಇದು ಒಪ್ತೀರಾ ಸರ್? ಇದು ಅರ್ಧ ಸತ್ಯ, ಒಪ್ಪಲೇಬೇಕು ಆಗುತ್ತೆ. ಯಾಕೆಂದ್ರೆ ನಾವು ನಿಷ್ಠುರವಾಗಿ ಮಾತಾಡ್ಬೇಕಂದ್ರೆ ಒಪ್ಪಬೇಕಾಗತ್ತೆ ಸರ್. ಇದು ಸುಮ್ಮನೆ ನಾನು ನೇರವಾಗಿ ಹೇಳ್ಬೇಕಂದ್ರೆ ಸರ್, ಇವತ್ತು ರೈಟಿಂಗ್ ಅಂದ್ರೆ ಕನ್ನಡದಲ್ಲಿ ಡೈಲಾಗ್ ರೈಟರ್ ಅಂತಾರೆ. ಬಟ್ ಆದ್ರೆ ಒಬ್ಬ ಕತೆಗಾರನ ರೈಟ್ರು ಅಂತ ಅವನಿಗೆ ಮಾನ್ಯತೆ ಕೊಡೋದು, ದುಡ್ಡು ಕೊಡೋದು ಇನ್ನೂ ಅಷ್ಟು ಬಂದಿಲ್ಲ. ಆ ಪ್ರತೀತಿ ಇನ್ನು ಶುರುವಾಗಿಲ್ಲ, ಅದಾಗಬೇಕು. ಮತ್ತೆ ಸ್ಕ್ರೀನ್ ರೈಟಿಂಗ್ ಸರ್ ದೊಡ್ಡ ಸ್ಕಿಲ್ ಸರ್ ಇವತ್ತು. ಸರ್ ಇವತ್ತು ಸ್ಕ್ರೀನ್ ಪ್ಲೇ, ಸ್ಕ್ರೀನ್ ರೈಟಿಂಗ್ ಇಂಪಾರ್ಟೆಂಟ್. ಯಾವ ಕಥೆಯನ್ನ ಯಾವ ಆಯಾಮದಲ್ಲಿ ಹೇಳ್ತೀವಿ ಅನ್ನೋದೇ ಹೊಸತನ ಇವತ್ತು. ಸೊ ಆ ಸ್ಕ್ರೀನ್ ರೈಟರ್ನ ನಾವು ಇವತ್ತಿಗೂ ಎಲ್ಲ ಬೆಳೆಸೇ ಇಲ್ಲ ಸರ್. ಆ ಸ್ಕ್ರೀನ್ ರೈಟರ್ ಅಂದ್ರೆ ಒಬ್ಬ ದುಡ್ಡು ಕೊಟ್ಟು ಅವನ ಸ್ಕ್ರೀನ್ ರೈಟರ್ ಅಂತ ಹಾಕೊಂಡಿದ್ದು ನಾನು ತುಂಬಾ ಕಡಿಮೆ ನೋಡಿರೋದು. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಂತ ಒಂದು ಸಿಂಗಲ್ ಕರ್ನಾಟಕ ಕಾಲ ಸರ್. ಅದು ನಾನು ಈ ಒಂದು ತೆಲುಗು ಸಿನಿಮಾ ಕೆಲಸ ಮಾಡಿದೆ ನಮ್ಮ ಹರ್ಷ ಮಾಸ್ಟರ್ ಜೊತೆ, ಭೀಮಾ ಅಂತ. ಅದಕ್ಕೆ ಕೆಲಸ ಮಾಡಿದಾಗ ಸರ್ ಅಲ್ಲಿ ನನಗೆ ಗೊತ್ತಾಯ್ತು ಸರ್, ಆ ತೆಲುಗು ಇಂಡಸ್ಟ್ರಿ ಸ್ವಲ್ಪ ರೈಟರ್ ಬೇಸ್ಡ್ ಇಂಡಸ್ಟ್ರಿ. ನಾನು ತುಂಬಾ ಜನ ಅಲ್ಲಿ ಎಂಕ್ವೈರಿ ಮಾಡಿದಾಗ ಗೊತ್ತಾಯ್ತು, ಈಗ ಯಾರ್ಯಾರೋ ಅಲ್ಲಿ ಪ್ರಚಲಿತವಾಗಿ ಸಿನಿಮಾ ಮಾಡ್ತಿದಾರಲ್ಲ, ಹೀರೋ ಅನಿಲ್ ರವಿಪುಡಿ, ಕೊರಟಾಲ್ ಶಿವ ಅವರೆಲ್ಲ, ಅವ್ರು ಮುಂಚೆ ರೈಟರ್ ಅಂತೆ. ಅಂದ್ರೆ ರೈಟರ್ನ ನಂಬಿ ಸಿನಿಮಾ ಕೊಡುವಂತ ಕಲ್ಚರ್ ಇದೆ ಅಲ್ಲಿ. ನನ್ನ ಕಣ್ಮುಂದಿನ ಒಂದು ಉದಾಹರಣೆ ಸರ್, ಒಂದು ದೊಡ್ಡ ರೈಟರ್ ಹತ್ರ ಬರ್ಸಿ ಅಂತ ಹೇಳಿದೆ, ಅವ್ರ ರೆಮ್ಯುನರೇಷನ್ ಬೇಡ, ಕಷ್ಟ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್ ಇಂಡೈರೆಕ್ಟ್ ಹಾಕಿದ್ರು. ನನ್ಗೆ ಆಶ್ಚರ್ಯ ಆಗ್ಬಿಡ್ತು, ಒಬ್ಬ ಡೈಲಾಗ್ ರೈಟರ್ ಪೇಮೆಂಟ್ಗೆ ಭಯಪಡ್ತಾರ ಇವರು, ಎಷ್ಟಿರ್ಬೋದು ಅಂತ ಅದನ್ನ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಇನ್ನೊಬ್ರು ರೈಟರ್ ಬಂದ್ರು, ಅಬ್ಬೂರ್ ರವಿ ಅಂತ ಒಬ್ರು ರೈಟ್ರು, ಬೊಮ್ಮರಿಲ್ಲು ಮತ್ತೆ ಮೇಜರ್ ಸಿನಿಮಾ ಎಲ್ಲ ಮಾಡಿರೋಂಥವ್ರು ಸರ್. ಅವ್ರೊಂದು ಪೇಮೆಂಟ್ ಕೇಳಿದ್ರು ಸರ್. ನಾನು ಖಂಡಿತವಾಗಿ ನಾನೇನು 40-45 ಸಿನಿಮಾ ಮಾಡಿದ್ದೀನಲ್ಲ, ಅಷ್ಟು ತಗೊಂಡಿಲ್ಲ ಸರ್. ಅಷ್ಟು ಸಿನಿಮಾ ಕೆಲಸ ಮಾಡಿ ಅವರು ಒಂದು ಸಿನಿಮಾ ಕೇಳಿದ ಪೇಮೆಂಟ್ ನಾನು ತಗೊಂಡಿಲ್ಲ. ಅಲ್ಲಿ ಬರಹಗಾರರಿಗೆ ಬೆಲೆ ಇದೆ, ಅಷ್ಟಿದೆ. ಅಷ್ಟಿದೆ ಸರ್, ಖಂಡಿತವಾಗಿ ಇದೆ. ಆ ಕಲ್ಚರ್ ಇಲ್ಲಿಗೆ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ನಿಜ, ನೀವು ಹೇಳ್ದಂಗೆ ಬರಬೇಕು ಕೂಡ. ಯಾಕಂದ್ರೆ ಒಂದು ಸಿನಿಮಾ ಅನ್ನೋದೇ ಬರಹಗಾರರಿಂದ ಶುರುವಾಗುತ್ತೆ. ಸೊ ಇಲ್ಲಿ ಕಲ್ಚರ್ ಏನಾಗಿದೆ, ಸಿನಿಮಾ ಅಂದ್ರೆ ಹೀರೋ, ಸಿನಿಮಾ ಅಂದ್ರೆ ಒಬ್ಬ ನಿರ್ದೇಶಕ ಅನ್ನೋ ತರದಾಗಿದೆ. ಇವತ್ತು ಬಿಡಿ, ನಿರ್ದೇಶಕನಿಗೂ ಸಿನಿಮಾ ಅನ್ನೋದಿಲ್ಲ ಈಗ. ಯಾಕಂದ್ರೆ ಒಬ್ಬ ಹೀರೋ ಏನ್ ಹೇಳ್ತಾನೋ ಅದು ನಿರ್ದೇಶಕ ಕೇಳ್ಬೇಕು, ಹಾಗಾಗಿದೆ. ಹಿಂದೆ ಇದ್ರು ಪುಟ್ಟಣ್ಣ ಅವರೆಲ್ಲ ನೋಡಿದಾಗ ಸೊ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತಾ ಇದ್ರು ಹೀರೋಗಳು. ಈಗ ಆ ಕಲ್ಚರೇ ಇಲ್ಲ. ಹೀರೋನೇ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ತಾರೆ, ಹೀರೋನೇ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ. ಅಂತ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಕನ್ನಡ ಸಿನಿಮಾ ರಂಗ ಈಗ. ಸೊ ಅದೇನೇ ಇರಲಿ, ಕನ್ನಡ ಸಿನಿಮಾ ರಂಗ ಬೇರೆ ಪ್ರಭಾಷೆಯ ಸಿನಿಮಾ ರಂಗಗಳಿಗೆ ಹೋಲಿಸಿದ್ರೆ ರೈಟರ್ಗೆ ಬೆಲೆ ತುಂಬಾನೇ ಕಮ್ಮಿ. ಪಕ್ಕದ ಮಲಯಾಳಂ ಚಿತ್ರರಂಗ, ಮಲಯಾಳಂ ದೊಡ್ಡ ಉದಾಹರಣೆ ಸರ್. ನೀವು ಹೇಳಿದ್ರಿ ಸಿನಿಮಾದ ಆರಂಭ ಓಂಕಾರ ಅಕ್ಷರದಿಂದ ಶುರುವಾಗುತ್ತೆ. ಹೌದು, ಆ ಅಕ್ಷರದಿಂದ ಶುರುವಾಗುತ್ತೆ ಅಂದ್ರೆ ಅದು ಸರಿಯಾದ ಮಾನ್ಯತೆ ಕೊಡ್ಬೇಕು ಸರ್. ಅಲ್ಲಿ ಅದಕ್ಕೆ ಅದು ಮಾನ್ಯತೆ ಕೊಟ್ರೆ ಎಂಥ ಒಂದು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಮಲಯಾಳಂ ಸಿನಿಮಾ ದೊಡ್ಡ ಉದಾಹರಣೆ. ಇವತ್ತು ನೋಡಿ, ನಾವು ನಮ್ಮ ಸೌತ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಲೂ ಸಕ್ಸಸ್ ಒದ್ದಾಡ್ತಾ ಇದೀವಿ ಸರ್. ಆದ್ರೆ ಅಲ್ಲಿ ಈ ವರ್ಷದಲ್ಲೇ 5 ಸಿನಿಮಾ ಏನೋ ಸಕ್ಸಸ್ ಆಯ್ತು. ಅದು ಏನು 100 crores ಕ್ಲಬ್ ಆತರ ನಮ್ಮ ನೆಲದ ಕಥೆನ ಹಿಡ್ಕೊಂಡು ಮಾಡೋದಂತ. ಹೌದು, ಆವೇಶಂ ಪಿಕ್ಚರ್ ನೋಡಿ ಸರ್, ಆತರ ತುಂಬಾ ಪ್ರಯೋಗಗಳಾಗಿದೆ. ನಿಮ್ಗೆ ಸೂರರೈ ಪೊಟ್ರು ನಮ್ಮ ಗೋಪಿನಾಥ್ ಅವರ, ನಾವೇ ಅದನ್ನ ಗಮನ ಕೊಟ್ಟಿಲ್ಲ. ಅಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ರೈಟಿಂಗ್ ಒನ್ಸ್ ಅಗೇನ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ ಸಿನಿಮಾ ಕತೆ ಅಂತ ಬ್ರ್ಯಾಂಡ್ ಮಾಡಿದ್ವಿ. ಇಂತಿಂತದೇ ಸಿನಿಮಾ ಕತೆ ಮಾಡಬೇಕು ಅಂತ, ಅದು ಆಗಬಾರ್ದು. ಅದಕ್ಕೇನೆ ನಿಮಗೆ ಒಂಥರ ಜಡ್ಗಟ್ಟದಂಗ ಆಗಿರೋದು. ಮಲಯಾಳಂ ಅಲ್ಲಿ ಸರ್ ಎಲ್ಲವೂ ಸಿನಿಮಾ ಕತೆ.
ಅಲ್ಲಿ ಒಬ್ಬ ಹೀರೋ ಸಪ್ಲೈಯರ್ ಕೂಡ ಆಗಿರ್ಬಲ್ಲ, ಒಬ್ಬ ಯಾವುದೋ ಗಾರ್ಡನರ್ ಕೂಡ ಆಗಿರ್ಬಲ್ಲ. ಅಂದ್ರೆ ಸಮಾಜದ ಎಲ್ಲಾ ಪ್ರೊಫೆಷನಲ್ಲೂ ಇರಬಲ್ಲ ಈ ಒಂದು ಮುಖ್ಯವಾದ ಪಾತ್ರ, ಏನೋ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಏನ್ ಬೇಕಾದ್ರೂ ಆಗಿರ್ಬೋದು. ಬಟ್ ನಮ್ಮ ಕನ್ನಡದಲ್ಲಿ ಆ ಹೀರೋಗಳು ಆ ರೀತಿ ತಗೊಳ್ಳೋದು ಕಷ್ಟ ಅಂತ. ಹೌದು, ಸ್ಟೀರಿಯೋಟೈಪಿಕ್ ಆಗಿ ಒಂದೇನೋ ಒಂದು ಕ್ಯಾರೆಕ್ಟರೇಷನ್ ಮಾಡ್ತೀವಿ ಸರ್. ಅಂದ್ರೆ ಅವನು ಯಾರ ಮಾತು ಕೇಳಲ್ಲ, ಅವನು ಉಡಾಳ, ರಗಡು ಇವೇನೋ ಒಂದು ಕೆಲವು ಪದಗಳು ಬಳಸ್ತೀವಲ್ಲ, ಅದು ಹೆಂಗಾಗುತ್ತೆ ಅಂದ್ರೆ ಇವನ್ ಯಾರಿಗೆ ಎಕ್ಸಾಂಪಲ್ ಅಪ್ಪ, ಯಾರಿಗ ಎಕ್ಸಾಂಪಲ್ ಕೊಡಕ್ಕೆ ಆಗಲ್ಲ. ಅವನು ಹೀರೋ ಆಗೋದು ಏನಿದ್ರು ಲಾಸ್ಟ್ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಅವನೇನೋ ಒಂದು ಹೀರೋಯಿಕ್ ಆಗಿ ಬಿಹೇವ್ ಮಾಡಿ ಆ ಥರದ್ದು. ಬಟ್ ಅವ್ನ ಪ್ರೊಫೆಷನ್ನೇ ಕಷ್ಟಪಟ್ಟು ಮುಂದೆ ಬಂದ ಆ ಥರದ್ದು ಉದಾಹರಣೆಗಳು ಕಡಿಮೆ. ಓಕೆ, ಹಾಗೆ ನೋಡಿದ್ರೆ ಹೀರೋಗಳು ಬದಲಾಗಬೇಕು ಅಂತ ಹೇಳ್ತೀರಾ? ಖಂಡಿತ. ಕಥೆ ವಿಚಾರದಲ್ಲಿ ಪಾತ್ರಗಳು. ಹೌದು ಸರ್, ಎಲ್ಲವೂ ಕಥೆ ಆಗ್ಬೇಕು ಸರ್. ಸಿನಿಮಾ ಹೇಳೋದಾದ್ರೆ ಕಾಟೇರ. ಹೌದು ಸರ್, ನೋಡಿ ಸರ್, ಕಾಟೇರ ಅಂದ್ರೆ ಅಲ್ಲಿವರೆಗಿನ ದರ್ಶನ್ ಸರ್ ಸಿನಿಮಾಗಿಂತ ಇದು ವಿಭಿನ್ನವಾದ ಅಪ್ರೋಚ್. ಅದು ಅಂದ್ರೆ ನಿಮಗೆ ಐಟಮ್ ಸಾಂಗ್ ಇರ್ತಿತ್ತು, ಅದನ್ನೆಲ್ಲ ಬ್ರೇಕ್ ಮಾಡಿದಾರೆ ಅವರು. ಕರೆಕ್ಟ್, ಫೈಟ್ ಇರ್ತಿತ್ತು, ಇಂಟ್ರೊಡಕ್ಷನ್ ಬ್ರೇಕ್ ಮಾಡಿದ್ದಾರೆ. ಹೌದು ಸರ್, ಅಲ್ಲಿ ರೈಟಿಂಗ್ ಬಗ್ಗೆ ಅಷ್ಟು ನಂಬಿಕೆ ಇಟ್ಟು ಮಾಡಿದ್ದಾರೆ ಸರ್. ಕಾಟೇರ ಜೊತೆಗೆ ನಮ್ಮ ಬೆಲ್ ಬಟಮ್ ಉದಾಹರಣೆ ಕೊಡ್ಬೇಕು ಸರ್. ಯಾಕೆಂದ್ರೆ ಸರ್, ಕಾಟೇರದಲ್ಲಿ ಕತೆ ಜಡೇಶ್ ಅವ್ರದ್ದು, ಸ್ಕ್ರೀನ್ ಪ್ಲೇ ಡೈರೆಕ್ಟರ್ದು, ಡೈಲಾಗ್ ಮಾಸ್ತಿ ಅವ್ರದ್ದು, ಅದೇ ತರದ ಪ್ರಯತ್ನ ನಮ್ಮ ಬೆಲ್ ಬಟಮ್ ಅಲ್ಲಿ. ಕತೆ ಟಿ.ಕೆ. ದಯಾನಂದ್ ಅವ್ರದ್ದು, ಚಿತ್ರಕಥೆ ನಮ್ಮ ಜಯತೀರ್ಥ ಸರ್ದು, ಡೈಲಾಗ್ ನಂದು. ಅಂದ್ರೆ ಒಂದು ನೋಡಿ, ಪ್ರತಿಯೊಬ್ಬ ನಾವು ಡಿಸ್ಕಷನ್ ಕೂತಾಗ ಹೇಳ್ತಿರ್ತೀವಿ ಸರ್, ನನ್ನ ಕಥೆಯ ದಿಕ್ಕು ಒಂದು ಹಂತದ ಆದ್ಮೇಲೆ ನನಗೆ ಎಂಡ್ ಆಗ್ಬಿಡುತ್ತೆ, ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ರೀಚ್ ಆಗ್ಬಿಡುತ್ತೆ. ಆದ್ರೆ ಇನ್ನೊಂದು ಸಾಧ್ಯತೆ ಇನ್ನೊಬ್ಬನಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಸೊ 3-4 ಜನ ರೈಟ್ರು ಎಲ್ಲ ಬಂದಾಗ ಅದು ಹಂಗೆ ಕತೆ ಬೆಳೀತಾ ಹೋಗುತ್ತೆ, ಅದ್ರದ್ದು ಎಲ್ಲಾ ಕೋನಗಳಿಗೂ ತಲುಪುತ್ತೆ, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಇದ್ರೇನೆ ಚೆನ್ನಾಗಿ ಒಂದು ಕಂಪ್ಲೀಷನ್. ಒಂದು ಸಿನಿಮಾ ಅನ್ನೋದೇ ಹಾಗೆ ಅಲ್ವಾ? ಸೊ ನೀವು ಆಗ್ಲೇ ಹೇಳ್ತಾ ಹೋದ್ರಿ ಸುಮಾರು ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದೆ ಅಂತ. ಇದುವರೆಗೆ ಒಂದು 42 ಸಿನಿಮಾಗೆ ಮಾಡಿದ್ದೀನಿ, ಕೆಲಸ ಮಾಡಿದ್ರೆ ಒಂದು 28 ಸಿನಿಮಾ ರಿಲೀಸ್ ಆಗಿದೆ. ಇನ್ನು ರಿಲೀಸ್ ಆಗಬೇಕಾಗಿದೆ ಒಂದು. ಹೌದು. ಸೊ ನಿಮಗೆ ತೃಪ್ತಿ ಕೊಟ್ಟಂತ ಬರಹ ಯಾವ ಸಿನಿಮಾ ಸರ್? ಬೆಲ್ ಬಟಮ್. ಮತ್ತೆ ಇತ್ತೀಚೆಗೆ ನನಗೆ ತುಂಬಾ ಖುಷಿಯಾಗಿದ್ದ ಪಿಕ್ಚರ್ ಮಾರಿಗೋಲ್ಡ್ ಸರ್. ಏನಂದ್ರೆ ಡೈಲಾಗ್ ರೈಟರ್ ಪಿಚ್ಚು ಅಂತ ಕರಿತೀನಿ ಅದನ್ನ. ಆ ಸಿನಿಮಾ ನೋಡಿದ್ರೆಲ್ಲ ಡೈಲಾಗ್ ರೈಟರ್ ಪಿಚ್ಚು ಸರ್. ಏನಾಗುತ್ತೆ, ಕೆಲವು ಎಮೋಷನ್ಸ್ ಸೆಂಟಿಮೆಂಟ್ ಸಿನಿಮಾ ಏನೋ ಅಂದ್ರೆ ಸರ್, ಪಿಲ್ಲರ್ಸ್ ತರ ಇರುತ್ತೆ ಸರ್, ಒಂದೇನೋ ಫೀಲಿಂಗ್ ತರ ಇರುತ್ತೆ ಡೈಲಾಗ್ಸು, ಯಾಕಂದ್ರೆ ಅಷ್ಟೇ ಸ್ಪೇಸ್ ಇರೋದು. ಬಟ್ ಇದರಲ್ಲಿ ನಮ್ಮ ಮಾರಿಗೋಲ್ಡ್ ಎಷ್ಟು ಸ್ಯಾಟಿಸ್ಫೈಡ್ ಆಯಿತು ನನಗೆ ಅಂದರೆ, ಅದನ್ನ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ. ಅಲ್ಲಿ ಏನಾಗಿತ್ತು ಅಂದರೆ ಸರ್, ಪ್ರಚಲಿತ ವಿದ್ಯಮಾನಗಳು ಏನಿದೆ ಸೊಸೈಟಿಲಿ, ಈಗ ನಮ್ದು ಯಾವ ಥರ ಜಮಾನ ಅಂದರೆ ಟ್ರೋಲ್ ಜಮಾನ ಸರ್ ಇದು. ಇಲ್ಲಿ ಯಾರನ್ನ ಟ್ರೋಲ್ ಮಾಡ್ತೀವಿ, ಆ ಥರದ ವಿಚಾರಗಳು ಏನು ನಡೀತಿದೆ. ಈಗ ನ್ಯೂಸ್ ಪೇಪರ್ ನೋಡಿದ್ರೆ ನ್ಯೂಸ್ ಮೆಟೀರಿಯಲ್ ಏನು ನೋಡ್ತೀವಿ, ಈ ಥರದ್ದು ಎಲ್ಲವನ್ನು ನಾನು ಓದಿದ್ದು ಎಲ್ಲವನ್ನೂ ಅದನ್ನ ಪ್ಲೇಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತೆ ಕತೆ ಚೆನ್ನಾಗಿತ್ತು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ರಾಘವೇಂದ್ರ ನಾಯಕ್ ಅವರಿಗೆ ಡೈಲಾಗ್ ರೈಟಿಂಗ್ ಬಗ್ಗೆ ಅಭಿರುಚಿ ಇದೆ. ಸೊ ಅವ್ರು ನನಗೆ ಒಂದು ಫ್ರೀಡಮ್ ಕೊಟ್ಟರು, ಅದಕ್ಕಾಗಿ ನನಗೆ ಖುಷಿ ಆಯ್ತು ಅದ್ರ ಬಗ್ಗೆ. ಈಗ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಬರಹಗಾರನ ಚೆನ್ನಾಗಿ ಬಳಸ್ಕೋತಾರೆ, ಅವರಿಗೆ ಕಾಸು ಕೊಡಲ್ಲ, ಸ್ಕ್ರೀನ್ ಮೇಲೆ ನೇಮು ಹಾಕಲ್ಲ. ಹೌದು, ಇದನ್ನ ಒಪ್ಕೋತೀರಾ? ಖಂಡಿತ ಸರ್. ಒಂದು ಬಿಗಿನಿಂಗ್ ಹಂತದಲ್ಲಿ ಇದು ಅಕ್ಷರಸ ಸತ್ಯ ಸರ್. ಅದೇನು ಕೆಟ್ಟ ಕಾಯಿಲೆ ಅಂತ ಗೊತ್ತಿಲ್ಲ ಸರ್. ಕೆಲಸ ಮಾಡಿಸ್ಕೊಂತಾರೆ, ಅದ್ ಯಾಕೋ ಸಿಂಗಲ್ ಕಾರ್ಡ್ ಹಾಕೊಳ್ಳೋ ಅಂತ ಚಟ, ಎಲ್ಲವನ್ನು ನಾನೇ ಹಾಕೋಬೇಕು ಅಂತ ಸರ್. ಈಗ ಮದುವೆ ಮನೆಗೆ ಹೋದಾಗ ಮದುವೆ ಗಂಡು ಹೆಣ್ಣು ಇಂಪಾರ್ಟೆಂಟು, ಅಲ್ಲಿ ಯಾರು ಉಪ್ಪಿನಕಾಯಿ ಬಡಿಸಿದ್ರು ಮತ್ತೊಂದು ಅಲ್ಲ. ಬಟ್ ಆದ್ರೆ ಪ್ರತಿ ಸರ್ತಿ ನಾನೇ ಮದುವೆ ಗೊಂಡು ಅಂತ ಹೇಳ್ತಿದ್ರೆ ಅದೊಂದು ಬಾಲಿಶ್ ಆಗ್ತದೆ. ಅದು ಆ ಥರದ್ದು ಕೆಲಸಗಳು ತುಂಬಾ ಜನ ಮಾಡ್ತಾರೆ. ಮತ್ತೆ ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಸರ್, ಅವಕಾಶ ಕೊಡ್ತಿರೋದೇ ದೊಡ್ಡದು, ದುಡ್ಡು ಯಾಕೆ ಕೊಡಬೇಕು ಅನ್ನೋದು ಧೋರಣೆ ಕೂಡ ಇದೆ. ಆ ಥರದ್ದು ಆಗುತ್ತೆ ಸರ್. ಇತ್ತೀಚೆಗೆ ನನಗೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ರೆಕಗ್ನಿಷನ್ ಸಿಕ್ಕಿರೋದ್ರಿಂದ ಆಗಿದೆ. ಬಟ್ ಇವತ್ತಿಗೂ ನಮ್ಮ ಸ್ನೇಹಿತರ ಬಳಗದಲ್ಲಿ ತುಂಬಾ ಜನರಿಗೆ ಆಗ್ತಿದೆ ಅದು. ಅಂದ್ರೆ ನಿಮ್ಮ ಹೇಳೋ ಪ್ರಕಾರ ಡೈರೆಕ್ಟರ್ ಎಲ್ಲವೂ ನಾನೇ ಅನ್ನೋ ಥರದ್ದು ಕಾಣಿಸ್ಕೊಂಡು. ಹೌದು. ಮತ್ತೆ ಸರ್ ಇನ್ನೊಂದು ಏನಾಗುತ್ತೆ ಸರ್, ಇದೊಂದು ಕೆಟ್ಟ ಬೆಳವಣಿಗೆ ಏನಂದ್ರೆ, ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದು, ಅದಕ್ಕೆ ಪೂರ್ತಿ ಹೆಸರು ಹಾಕೊಂಡ್ಬಿಡೋದು. ನಾನೇನು ಹೇಳೋದು ಸರ್, ಖಾಲಿ ಪೇಪರ್ ಮೇಲೆ ಯಾರು ಬರೀತಾರೆ ಅವ್ರು ರೈಟ್ರು ಸರ್. ಕರೆಕ್ಟ್. ಈಗ ನಾನು ಸುಮ್ಮನೆ ಹೇಳ್ತಿರೋದು, ಸಹನೆ ಹೆಣ್ಣಿನ ಶಕ್ತಿಯಿಂದ ನಾನೇನೋ ಬರ್ದಿರ್ತೀನಿ, ಅವರು ಸಹನೆ ಬೇಡ ರೀ ತಾಳ್ಮೆ ಅಂತ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ತಾಳ್ಮೆ ಹೆಣ್ಣಿನ ಶಕ್ತಿ ಅಂತ ಹಾಕೊಂಡ್ಬಿಡೋದು. ಆಮೇಲೆ ನಾವು ಕೇಳಿದ್ರೆ ಇಲ್ಲ ನೀವು ಸಹನೆ ಬರ್ದಿದ್ರೆ ಅದು ಇದಕ್ಕೆ ಸೂಟ್ ಆಗಲ್ಲ, ಇದು ತಾಳ್ಮೆ ಬರೀಬೇಕಿತ್ತು. ಈ ತರ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆ. ಈ ಕಲ್ಚರ್ ಈಗಲೂ ಉಳಿದಿದೆಯಾ? ಈಗ ಖಂಡಿತವಾಗಿದೆ ಸರ್, ಈಗಿದೆ. ಅದು ಯಾಕೆ ಅದು ಗೊತ್ತಿಲ್ಲ. ಅದು ಈಗ ನಾವು ಬಿಟ್ಕೊಟ್ರೆ ಬೆಳೆಯೋದು ಅನ್ನೋ ಆಲೋಚನೆನೇ ಇಲ್ಲ, ಅದು ತುಂಬಾ ಜನರಿಗಿದೆ ಸರ್. ಕತೆ ಬರೆಯೋಕೆ ಬರದೇ ಇರೋರು ಆಕ್ಷನ್ ಕಟ್ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸರಿ? ಸರ್ ನನ್ನ ದೃಷ್ಟಿಲಿ
ಕತೆ ಬರ್ದವನೇ ಡೈರೆಕ್ಟರ್ ಆಗಬೇಕು ಅಂತ ಏನಿಲ್ಲ ಸರ್. ಈಗ ಪುಟ್ಟಣ್ಣ ಅವರು ಕಾದಂಬರಿ ಆಧಾರಿತ ಸಿನಿಮಾ ಮಾಡ್ತಿದ್ರು, ಅದು ತಪ್ಪೇನಿಲ್ಲ. ನಿರ್ದೇಶಕ ಅನ್ನೋನು ನಿರ್ದೇಶನ ಅನ್ನೋದು ಬೇರೆ ಕ್ರಾಫ್ಟ್. ಒಂದು ಬರವಣಿಗೆ ಅಭಿರುಚಿ ಇರಬೇಕು, ಬರವಣಿಗೆ ಅಭಿರುಚಿ ಖಂಡಿತ ಇರ್ಬೇಕು. ನೀವು ಅದಕ್ಕೆ ಪುಟ್ಟಣ್ಣ ಅವರ ಉದಾಹರಣೆ ಕೊಟ್ಟಿದ್ದು ಸರ್. ಅವ್ರಿಗೆ ಈಗ ಅಂದ್ರೆ ಯಾರು ಸೂಕ್ತವಾಗಿ ಈ ಕತೆಗೆ ಬರೀಬಲ್ಲ, BL ವೇಣುವ್ರ ಹತ್ರ ಬರ್ಸ್ಬೇಕಾ, ಯೋಗ ನರಸಿಂಹ ಹತ್ರ ಬರ್ಸ್ಬೇಕಾ, ಅದೊಂದು ಸ್ಕಿಲ್ ಅಲ್ಲ ಸರ್. ಯಾವ ಕತೆಗೆ ಯಾರು ತಂತ್ರಜ್ಞರು ಯಾರು ಮುಖ್ಯ ಆಗ್ತಾರೆ, ಅದು ನಿರ್ದೇಶಕನ ಕ್ರಾಫ್ಟ್. ಅದು ಖಂಡಿತವಾಗಿ ನಿರ್ದೇಶಕನ ಅಲ್ಟಿಮೇಟ್ ಸಿನಿಮಾದಲ್ಲಿ. ಡೈರೆಕ್ಟರ್ ಫೀಲ್ಡ್ ಆಗಿದ್ದಾಗಲೇ ಯಾವತ್ತೂ ಉತ್ತುಂಗ ಸ್ಥಿತಿಲಿ ಇದ್ದಿದ್ದು ಕನ್ನಡ ಚಿತ್ರರಂಗ. ಕರೆಕ್ಟ್. ಈ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರು ಸಿನಿಮಾಗೆ ಬಂದಾಗ, ಸಿನಿಮಾ ಬರವಣಿಗೆಗೆ ತೊಡಗಿಸ್ಕೊಂಡಾಗ ಹೊಸತನ ಅನ್ನೋದು ಬಂದೇ ಬರುತ್ತೆ. ಸೊ ಸಿನಿಮಾದಲ್ಲೇ ಇದ್ದವರಿಗೆ, ಇಷ್ಟು ವರ್ಷ ಜರ್ನಿ ಮಾಡಿದವರಿಗೆ ಸಿನಿಮಾ ಕಾಮನ್ ಅಂತ ಅನ್ಸ್ಬಿಡುತ್ತೆ. ಹೌದು ಸರ್. ಸೊ ಹೊಸಬರು ಬರಬೇಕು ಅಂತ. ಹೌದು ಸರ್. ಅದು ಈಗ ನೋಡಿ ಸರ್, ಅದಕ್ಕೆ ಉದಾಹರಣೆಗಳು ಸರ್. ಮುಂಗಾರು ಮಳೆಗಿಂತ ಹಿಂದಿನ ಸಿನಿಮಾ ರೈಟಿಂಗ್ ಅಲ್ಲಿ ಒಂದೇನೋ ಒಂದು ಮೊನೋಟೋನಸ್ ಆಗ್ಬಿಟ್ಟಿತ್ತು, ಒಂದು ಏಕತಾನತೆ ಕಾಡ್ತಿತ್ತು. ಈ ಆಕ್ಷನ್ ಸಿನಿಮಾ ಅಂದ್ರೆ ಒಂದು ಮೆಟಾಫೋರ್ ಏನೋ ಬಳಸ್ಕೊಂಡದ್ದು, ಅದು ಪ್ಯಾಟ್ರನ್ ಚೇಂಜ್ ಆಯ್ತು ಮುಂಗಾರು ಮಳೆಯಿಂದ ಸರ್. ಮೊದಲೇ ನಿಮ್ಗೆ ರೌಡಿಸಮ್ ಒಂದು ಪಿಕ್ಚರ್ ಹಿಂಗೆ ಬರೀಬೇಕು ಅಂತಿದ್ದು, KGF ಇಂದ ಪ್ಯಾಟ್ರನ್ ಚೇಂಜ್ ಆಯ್ತು. ಅಂದ್ರೆ ಒಂದು ಬುಕ್ಕಿಶ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರು ಡೈಲಾಗ್ಸ್ನೆಲ್ಲ ರೌಡಿಸಮ್ ಪಿಕ್ಚರ್ಗೆ. ಅಂದ್ರೆ ನಿಮಗೆ ಉಗ್ರಮ್ ಅಲ್ಲಿ ಈ ವೃತ್ತದಲ್ಲಿ ಇರೋದೆಲ್ಲ ನಂದೆ ಅಂತ ಡೈಲಾಗ್ ಏನೋ ಬಳಸ್ತಾರೆ ಅವರು. ಸರ್ ನಮ್ಗಾದ್ರೆ ನಮ್ಮ ಮೆಂಟಾಲಿಟಿ ಏನಂದ್ರೆ ಈ ಸರ್ಕಲ್ ಅಲ್ಲಿ ಇರೋದೆಲ್ಲ ನಂದೆ ಅಂತ ಬರ್ದ್ಬಿಡ್ತೀವಿ ನಾವು, ಅಂದ್ರೆ ಇದು ಮಾಸ್ ಪಿಕ್ಚರ್ ಅಂತ. ಸರ್ ಇದು ಈ ಪ್ರತಿ ಸರ್ತಿ ಸಿನಿಮೇತರ ವಲಯದಿಂದ ಏನೋ ಒಂದು ಹೊಸತನ ಬರ್ಬೇಕು ಸರ್. ನಾನು ಹಳೆ ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ BL ವೇಣು ಅವರು ಸರ್. ಅವ್ರು ಬಂದ ತಕ್ಷಣ ಈ ಡೈಲಾಗ್ ರೈಟಿಂಗಿಗೆ ಒಂದು ಬಂಡಾಯ, ಒಂದು ಬೇರೆ ತರದ್ದು ಒಂದು ಟಚ್ ಬಂತು. ಅಂದ್ರೆ ನಿಮಗೆ ಅವ್ರ ಅನುಭವ ಸಾರ ಬೇರೆ. ಅವ್ರೆಲ್ಲೋ ಗೌರ್ಮೆಂಟ್ ಎಂಪ್ಲಾಯಿಗೆ ಏನೋ ಒಂದು ಗ್ರಹಿಸಿರ್ತಾರಲ್ಲ ಸರ್, ಅದನ್ನ ಈಗ ಸಿನಿಮಾಗೆ ತರ್ತಾರೆ, ಹೊಸತನ ಬರುತ್ತೆ. ಇಲ್ಲ ನಾವು ಸಿನಿಮಾದಲ್ಲೇ ಇದ್ದಾಗ ಏನಾಗುತ್ತೆ, ಅದು ಮುಂದುವರೆದ ಭಾಗ ಬರೀತಾ ಹೋಗ್ತೀವಿ ಸರ್. ಸೊ ಹಂಗಾಗಿ ಸಿನಿಮಾಗೆ ಕಥೆಯಿಂದ ಹೇಳ್ತಿರೋದು ನಾನು. ಯಾವುದೋ ಒಂದು ತಮಿಳ್ ಪಿಕ್ಚರು, ಒಂದು ಪೊಲೀಸ್ ಕೆಲಸ ಹೇಗ್ ಸಿಗುತ್ತೆ ಅನ್ನೋದೇ ಒಂದು ಸಿನಿಮಾ. ಶಿವಾಜಿ ಪ್ರಭು ಅವರ ಮಗನ ಏನೋ ಮಾಡಿರೋದು, ಅದು ಕತೆ ಬರ್ದಿರೋದು ಒಬ್ರು ಪೊಲೀಸ್ ಅಂತೆ. ಸರ್ ನಮ್ದು ಪೊಲೀಸ್ ಅಂದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ ಸರ್, ಪೊಲೀಸ್ ಸ್ಟೋರಿ ತಲೆಯಲ್ಲಿ ಬಂದ್ಬಿಡುತ್ತೆ. ಇನ್ನೊಂದು ಯಾವ್ದೋ ದರ್ಶನ ಪಿಕ್ಚರ್ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ಇನ್ನೊಂದು ಬೇರೆ ಆಯಾಮ ಇದೆ, ಅವ್ರಿಗೂ ಸಂಕಟಗಳಿದಾವೆ, ಪೊಲೀಸವ್ರಿಗೆ ಅದು ಗೊತ್ತಿಲ್ಲ. ಅದು ಗೊತ್ತಿರೋದು ಯಾರಿಗೆ, ಅದನ್ನ ಅನುಭವಿಸ್ತವನಿಗೆ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ಗಳು ಬರವಣಿಗೆನೇ ತಿದ್ದಿಸ್ತಾರೆ, ಬದಲಿಸ್ತಾರೆ. ಅವಾಗ ಬರಹಗಾರನಿಗೆ ಎಲ್ಲೋ ಒಂದ್ ಕಡೆ ನೋವು ಅನ್ಸಲ್ವಾ? ನೋವಾಗುತ್ತೆ ಸರ್. ಸರ್ ಈ ಏನು ಸಜೆಷನ್ ಎಲ್ಲಿಂದ ಬಂದರೂ ತಗೋಬೇಕು, ಅದಕ್ಕೆ ಯಾವತ್ತೂ ಸ್ವಾಗತ ಇರಬೇಕು. ಅದನ್ನ ನಾವು ಬೌಂಡ್ರಿ ಹಾಕೊಂಡು ಕೂತ್ಕೋಬಾರ್ದು, ಅದಕ್ಕೆ ನಾನು ಕ್ಲಿಯರ್ ಇದ್ದೀನಿ. ಬಟ್ ಆದರೆ ಸರ್ ಯಾವುದೋ ಒಂದು ಇಂಡಿವಿಜುವಲ್ ಡೈಲಾಗ್ ಚೇಂಜ್ ಮಾಡೋದಿದೆಯಲ್ಲ ಸರ್, ಅದು ಕೆಟ್ಟ ಬೆಳವಣಿಗೆ. ಅಂದರೆ ಒಂದು ಸಮಗ್ರವಾಗಿ ಈಗ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಒಂದು ಟೀಮು, ರೈಟ್ರು ಎಲ್ಲ ಕೂತು ನಿರ್ಧಾರ ಮಾಡಿರ್ತೀವಿ ಅಂದರೆ ಸರ್, ಒಂದು ಸ್ವಲ್ಪ ಜರುಗಿಸಿದ್ರು ಬೇರೆನೇ ಆಗ್ಬಿಡುತ್ತೆ ಸರ್ ಅದು. ಕರೆಕ್ಟ್. ಇವರು ಏಕಾಏಕಿ ಬಂದು ಇದನ್ನ ಮಾತ್ರ ಚೇಂಜ್ ಮಾಡಿದಾಗ ಸಿನಿಮಾದ ಆಶಯನೇ ಹಾಳಾಗ್ಬಿಡ್ಬೋದು. ಸೊ ಹಂಗಾಗಿ ಆ ದಿಢೀರ್ ಬದಲಾವಣೆ ಅಥವಾ ನನಗೋಸ್ಕರ ಬದಲಾವಣೆ ಅನ್ನೋದು ಆಗಬಾರ್ದು. ಸಿನಿಮಾಗೋಸ್ಕರ ಬದಲಾವಣೆ ಆದರೆ ಅದು ಯಾವ ಅಂತ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲ, ಚರ್ಚೆ ಮಾಡ್ತೀವಲ್ಲ ಆ ಹಂತದಲ್ಲೇ ಇನ್ವಾಲ್ವ್ ಆಗಿ ಅವ್ರ ಐಡಿಯಾ ಕೊಟ್ಟರೆ ಒಳ್ಳೇದು. ಓಕೆ. ರೈಟರ್ ಅಸೋಸಿಯೇಷನ್ ಅನ್ನೋದೇನಾದರೂ ಕನ್ನಡದಲ್ಲಿ ಬೇಕು ಸರ್? ಸದ್ಯಕ್ಕಿಲ್ಲ. ಅದು ಯಾರೋ ದೊಡ್ಡವರು ಜವಾಬ್ದಾರಿ. ಆ ಕಾರಣಕ್ಕೆ ರೈಟರ್ನ ಕಡೆಗಣಿಸ್ತಾ ಇದ್ದಾರಾ ಸಿನಿಮಾ ರಂಗದವರು? ಇರ್ಬೋದು ಸರ್. ಮತ್ತೆ ಇನ್ನೊಂದೇನೋ ಸರ್, ಎರಡು ವಯಸ್ಸು ವರ್ಷ ಇಲ್ಲಿ ಯಾರೋ ಒಬ್ರು ಸ್ಟಾರ್ ಗಿರಿ ಅಂದ್ರೆ ನಾನು ಹೇಳ್ತಿರೋದು ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಒಂದು ಬ್ರಾಂಡ್ ಇರುತ್ತಲ್ವಾ. ಈಗ ಅಜನೀಶ್ ಮ್ಯೂಸಿಕಲ್ ಅಂತ ಆಗ್ತೀವಲ್ಲ ಸರ್, ಅಥವಾ ಅರ್ಜುನ್ ಜನ್ಯ ಮ್ಯೂಸಿಕ್, ಆ ಥರ ಏನೋ ಒಂದು ನಾನು ಹೇಳ್ತಿರೋದು, ಯಾರೋ ರಿಟರ್ನ್ ಅಂತ ಹಾಕಲ್ಲ. ಬ್ರ್ಯಾಂಡ್ ವ್ಯಾಲ್ಯೂ, ಆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆದಾಗ ಮೋಸ್ಟ್ಲಿ ಅಸೋಸಿಯೇಷನ್ ಒಂದು ಸ್ಟ್ರಾಂಗ್ ಆಗ್ಬೋದೇನೋ. ಆ ಥರದೊಂದು ಅಸೋಸಿಯೇಷನ್ ಬೇಕು. ಅಂದರೆ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ನೀವು ಅಂದ್ಕೊಂಡಿರೋ ಕಥೆನ ರಿಜಿಸ್ಟರ್ ಮಾಡೋ ಪ್ರೋಸೆಸ್ಸು, ಅದನ್ನ ಯಾರು ಕದ್ರೆ ಅದು ಕಾನೂನು ಪ್ರಕಾರ ಹೋರಾಟ ಮಾಡೋಂಥದ್ದು, ಈ ಥರದ್ದೆಲ್ಲ ಇದೆ. ಸೊ ಹಂಗಾಗಿ ಅದು ಗಟ್ಟಿಯಾಗಿದೆ. ಇಲ್ಲೂ ಅದು ಆಗ್ಬೇಕು ಸರ್. ಬೇರೆ ಬೇರೆ ರಂಗದಲ್ಲಿ ಇದೆ. ಹೌದಾ? ನೀವು ನೋಡು ಬಾಲಿವುಡ್ ಅಲ್ಲಿ ತಗೊಳ್ಳಿ, ಅದು ಅಸೋಸಿಯೇಷನ್. ಇಲ್ಲ, ಹಾಲಿವುಡ್ ಅಲ್ಲಿ ಸ್ಟ್ರೈಕೇ ಮಾಡ್ಬಿಟ್ಟಿದ್ರಲ್ಲ ಸರ್. ನಮಗೆ ನಮ್ಮ ಹಕ್ಕುಗಳು ಬೇಕು, ನಮ್ಗೇನೋ ಒಂದು ದಕ್ಕಬೇಕು ಅನ್ನೋದು ಕಾರಣಕ್ಕೆ ಅದು ಬಾಲಿವುಡ್ ಅಲ್ಲೂ ಚಾಲ್ತಿಯಲ್ಲಿ ಇತ್ತು. ನಮ್ಮ ಕನ್ನಡಕ್ಕೆ ಅದು ಗಂಧಗಳಿಗೆ ಗೊತ್ತಿಲ್ಲ, ಅಲ್ಲೊಂದು ಸ್ಟ್ರೈಕ್ ನಡೀತಿತ್ತು ಅನ್ನೋದು ನಮ್ಮ ರೈಟರ್ಗಳಿಗೆ ಗೊತ್ತಾಗ್ಲಿಲ್ಲ. ಅದು ಅದೇ ನಾನು ಆಗ್ಲೇ ಹೇಳ್ತಾ ಇದ್ದಿದ್ದು ಅದೇ. ಯಾಕಂದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ಒಬ್ಬ ಪಾತ್ರ ಅವನ ಬಾಯಲ್ಲಿ ಒಂದು ಬರೋ ಡೈಲಾಗ್ ಕೂಡ ಒಬ್ಬ ರೈಟರ್ದು ಅನ್ನೋದಾದ್ರೆ, ರೈಟರ್ಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನು ಸಿನಿಮಾ ಬಜೆಟು ಕೋಟಿ
ಅದೆಲ್ಲ ಬೇಕಾ ಅನ್ನೋದು ಒಂದು ಬೇಸರದ ಮಾತಾಗ್ಬಿಡುತ್ತೆ. ಹೌದೌದು. ಈಗ ಯಾವುದೇ ಚಿತ್ರರಂಗದಲ್ಲಿ ನೀವು ನೋಡಿ, ನೀವು ಹೇಳ್ದಂಗೆ ತಮಿಳ್ ಚಿತ್ರರಂಗ ತಗೊಳ್ಳಿ, ತೆಲುಗು ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಅಲ್ಲಿನ ರೈಟರ್ಸ್ಗಳಿಗೆ ಬೇರೆ ವ್ಯಾಲ್ಯೂ ಇದೆ. ಹೌದು, ಅಲ್ಲಿ ಹೋರಾಟ ಮಾಡ್ತಾರೆ. ಸರ್ ಇಲ್ಲಿ ಆ ಮನೋಭಾವ ಕಮ್ಮಿ ಇದೆ ಅನ್ಸುತ್ತೆ. ಹೌದು ಸರ್, ಅದು ಧೈರ್ಯದ ಪ್ರಶ್ನೆ ಆಗುತ್ತೆ ಸರ್. ಈಗ ಏನಂದ್ರೆ ಸ್ವಲ್ಪ ಧೈರ್ಯವಾಗಿ ಪ್ರಶ್ನೆ ಮಾಡೋದಕ್ಕೆ ಎಲ್ಲಿ ನಮಗೆ ಕೆಲಸ ಸಿಗಲ್ವೇನೋ ಅನ್ನೋದೊಂದು ಆ ಭಾವನೆ ಇರ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಸರ್, ತುಂಬಾ ಇವನೇ ಬೇಕು ಅಂತ ಬಯಸಿ ಬರುವಂತವ್ರು ಕಡಿಮೆ ಇದ್ದಾರೆ ಸರ್. ಇವ್ನು ಇಲ್ದಿದ್ರು ನಡೆಯುತ್ತೆ ಅನ್ನೋ ಧೋರಣೆ ಇರುವಾಗ ನಿಮಗೆ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಕಷ್ಟ ಇದೆ. ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದ್ರಿಂದ ಈ ಬೆಳವಣಿಗೆ ಆಗುತ್ತಾ ಅಂತ. ಹೌದು. ಮತ್ತೆ ಸರ್ ಇಲ್ಲಿ ಕೋಟಿ ಪಿಕ್ಚರ್ ಕೆಲಸ ಮಾಡ್ತೀವಿ ನಾವು. ಓಕೆ. ಅಂದ್ರೆ ನನಗೆ ಗೊತ್ತಿರಲ್ಲ ಅದ್ರ ಅಷ್ಟೊಂದು ದೊಡ್ಡ ಬಜೆಟ್ ಪಿಕ್ಚರ್ ನಾನು ಕೆಲಸ ಮಾಡಿದೆ ಅಂತ. ಅದನ್ನೇ ಹೇಳ್ತಿರೋದು. ಅಂದ್ರೆ ಒಂದು ನೀವು ಏನಂತಾರೆ, ರೈಟಿಂಗ್ ಅನ್ನೋದು ಪಾಯ ಅಂದಮೇಲೆ ಬಿಲ್ಡಿಂಗಿಗೆ ತಕ್ಕನಾಗಿ ಪಾಯ ಹಾಕ್ಬೇಕು. ಸೊ ಅದಕ್ಕೆ ತಕ್ಕಂಗೆ ದುಡ್ಡು, ಅದಕ್ಕೊಂದು ಭದ್ರತೆ. ಇದು ಏನಾಗುತ್ತೆ ಗೊತ್ತಾ ಸರ್, ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು. ಈಗ ನನಗೆ ರೆಕಗ್ನೇಷನ್ ಸಿಕ್ಕದೆ ಅಥವಾ ನನಗೆ ಯಾರೋ ಒಬ್ಬ ಎಕ್ಸ್ಗೆ ಒಂದು ರೆಕಗ್ನೇಷನ್ ಸಿಕ್ಕರೆ ಅದನ್ನ ಇನ್ಸ್ಪೈರ್ ಆಗಿ ರೈಟರ್ ಆಗಬೇಕು ಅಂತಾನೆ ಬರ್ತದೆ ಸರ್. ಕರೆಕ್ಟ್ ಸರ್. ಇಲ್ಲಿ ಹೇಗೆ ಗೊತ್ತಾ ಸರ್, ನನಗೆ ಸಿಕ್ಕಿದವರೆಲ್ಲ ಫಸ್ಟ್ ಪ್ರಶ್ನೆ ಕೇಳೋದು, ನೀನು ಯಾವಾಗ ಡೈರೆಕ್ಟರ್ ಆಗ್ತೀಯ ಅಂತ. ಏನಕ್ಕದು ಅಂತ ನಾನು ಅನಲೈಸ್ ಮಾಡಕ್ಕೆ ಶುರು ಮಾಡಿದೆ. ರೈಟಿಂಗ್ ಅನ್ನೋದು ನಿಂದು ಸುಮ್ಮನೆ ಅಪ್ಪ, ಅದೊಂದು ನಿಂದು ಗುರಿ ಆಗಿರಬಾರ್ದು, ಅಷ್ಟು ಅದಕ್ಕೆ ಶಕ್ತಿ ಇಲ್ಲ ಆರ್ಥಿಕವಾಗಿ. ನೀನು ಮುಂದೆ ಏನೋ ಮಾಡಬೇಕು ಅನ್ನೋದು ಧೋರಣೆ ಬಂದಿದೆ. ರೈಟರ್ ಆಗಿ ಇರಬಾರ್ದು. ರೈಟರ್ ಆಗಿ ಇದ್ರೆ ಏನು ದಕ್ಕಲ್ಲ. ಇವತ್ತು ನೀವು ನೋಡಿದ್ರೆ ಸರ್, ರೈಟಿಂಗ್ ಅಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಉದಾಹರಣೆಗಳು ಕಡಿಮೆ. ಕರೆಕ್ಟ್. ಯಾವ ರೈಟರ್ ದೊಡ್ಡ ಸೆಟ್ಲ್ ಆಗಿಲ್ಲ. ನಿಮ್ಗೆ ಅವಾಗ ಆ ಥರದ ಉದಾಹರಣೆಗಳು ಸಿಕ್ಕಾಗ ಏನಾಗುತ್ತೆ ಸರ್, ಈಗ ಕ್ರಿಕೆಟಿಗೆ ಮಾನ್ಯತೆ ಸಿಕ್ಕಿರೋದ್ರಿಂದ ಕ್ರಿಕೆಟರ್ ಆಗಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ ಯಾರೋ ಒಬ್ಬರಿಗೆ. ಆ ಥರ ಒಬ್ಬನಿಗೆ ರೈಟರ್ ಆಗಬೇಕು ಅಂತ ಒಂದು ಸ್ಫೂರ್ತಿ ಬರ್ಬೇಕಂದ್ರೆ ಆ ಥರದ ಉದಾಹರಣೆಗಳು ಕಾಣಬೇಕಲ್ವಾ. ಪಾಪ್ಯುಲಾರಿಟಿ ಇದ್ದಾಗ ಅದು ಬರೋದು. ಹೌದು. ಯಾವುದೇ ಪ್ರೊಫೆಷನ್ ಆದ್ರೂ ಹಂಗೆ ಅಲ್ವಾ ಸರ್. ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂತಾನೆ, ಆದ್ರೆ ರೈಟರ್ ಆಗಬೇಕು ಅಂತ ಅನ್ಕೊಳ್ಳಲ್ಲ. ನಿಮ್ಮ ಅಂತ ಬರಹಗಾರರಿಂದನೇ ಇವತ್ತೊಬ್ಬ ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸ್ಕೊಳ್ತಾನೆ ಅಂದ್ರೆ ಬರಹಗಾರ. ಒಬ್ಬ ಸ್ಟಾರ್ ಡೈರೆಕ್ಟರ್ ಕ್ರಿಯೇಟ್ ಆಗ್ತಾನೆ ಅಂತಂದ್ರೆ ಒಬ್ಬ ಬರಹಗಾರ. ಇವತ್ತು ಬರಹಗಾರನಿಗೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಹೋಲಿಸಿದ್ರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ತುಂಬಾನೇ ಬೆಲೆ ಕಮ್ಮಿ ಇದೆ. ಹೌದು ಸರ್, ಹೌದು. ನಮ್ಗೆ ಆ ನಿಟ್ಟಿನಲ್ಲಿ ಯಾರೋ ಅಂದ್ರೆ ನಿಮ್ಗೆ ರೈಟರ್ ಆಗಿ ಉಳಿಬೇಕು ಅಂದ್ರೆ ಅವನಿಗೆ ತಕ್ಕದಾದ ನೀವು ಹೇಳ್ದಂಗೆ ಕ್ರೆಡಿಟ್, ಮೇನ್ ಸರ್ ಕ್ರೆಡಿಟ್. ಒಂದೊಂದ್ಸರ್ತಿ ತಡ್ಕೊಂಡ್ಬಿಡ್ತಾರೆ ಸರ್, ಪೇಮೆಂಟ್ ಆಚೆ ಆದ್ರೂ ತಡ್ಕೊಂಡ್ಬಿಡ್ತಾರೆ. ಆ ಹೆಸರು ಇದೆಯಲ್ಲ ಸರ್, ಅದು ನೋವಾಗ್ಬಿಡುತ್ತೆ. ಇವನೇನೋ ಮಾಡಿರ್ತಾನೆ, ಅದಕ್ಕೆ ಯಾರೋ ಬೇರೆಯವ್ರು ಹಾಕೊಳ್ತಾರೆ ಅಂದ್ರೆ ಅದು ನೋವಾಗುತ್ತೆ. ನೀವು ಹೇಳ್ದಂಗೆ ಎಷ್ಟೋ ಜನ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಸಿನಿಮಾ ರಂಗ ಅಂದ್ರೆ ಅಯ್ಯೋ ಬಣ್ಣದ ಲೋಕ, ನಾವು ಕಲರ್ಫುಲ್ ಆಗಿರ್ಬೋದು ಅಂತ ಯೋಚನೆ ಮಾಡಿರ್ತಾರೆ. ಆ ಕಲರ್ಫುಲ್ ಲೋಕದಲ್ಲಿ ನಾವು ಇನ್ನೇನೋ ಆಗ್ಬಿಡ್ತೀವಿ, ದೊಡ್ಡದಾಗೆ ಬೆಳಿತೀವಿ ಅಂತ ಕಷ್ಟಪಟ್ಟು ಬೆಳೆದಿರ್ತಾರೆ. ಎಲ್ಲ ಊರು ತುಂಬ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿರ್ತಾರೆ, ಮಗ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಕಣೋ, ನೋಡ್ತಾ ನೀನು ಸಿನಿಮಾ ನೋಡ್ತೀಯಲ್ಲ, ಟೈಟ್ಲ್ ಕಾರ್ಡ್ ನನ್ನ ಹೆಸರು ಬರುತ್ತೆ ಅಂತ. ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ನಿಗೆ. ಖಂಡಿತ ಸರ್, ಅದು ಎರಡು ರೀತಿಯಲ್ಲಿ ಹೇಳ್ತೀನಿ ಸರ್. ನಾನು ಈಗ ನಾನು ಹೌದು ಸರ್, ಆಗಿದೆ ಸರ್. ಈಗ 10 ವರ್ಷ ನಾನು ಮನೆಗೆ ಹೋಗ್ತಾ ಇರ್ಲಿಲ್ಲ ಕರೆಕ್ಟಾಗಿ, ಯಾಕೆಂದ್ರೆ ನಿಯಮಿತವಾದ ಸಂಬಳ ಇಲ್ಲ ಅಂತ ಅಂತಿದ್ನಲ್ಲ ಸರ್. ಅವಾಗ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ನೋಡು ಆ ಸೀರಿಯಲ್ ಅಲ್ಲಿ ನೋಡೋ ನನ್ನ ಹೆಸರು ಬರುತ್ತೆ, ಪ್ರಸಾದನ ರಘು ನಿಡುವಳಿ ಅಂತ ಇರುತ್ತೆ, ನೋಡಿದ್ಯಾ ಅಂತ. ಅದೊಂದು ಹೇಳಿ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಏನೋ ಒಂದು ಯೋಚನೆ ಸರ್. ಎಷ್ಟೊಂದು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆ ಥರ ಮನೆಯವ್ರಿಗೆ ಹೇಳ್ತಿರ್ತಾರೆ ಸರ್. ಕರೆಕ್ಟ್. ಡೈಲಾಗ್ ರೈಟರ್ ನಮ್ದು ನೋಡಿ ನನ್ನ ಹೆಸರು ಬರುತ್ತೆ ಅಂತ. ಸರ್ ಎಷ್ಟು ನೋವಾಯ್ತು ಅಂದ್ರೆ ಸರ್, ಒಂದು ಸಿನಿಮಾ ಸರ್ ರಘು ನಿಡುವಳ್ಳಿ ಅಂತ ನನ್ನ ಹೆಸರು, ಊರಿನ ಹೆಸರು ಜೊತೆಗೆ ನಾನು ಹಾಕ್ಕೊಂಡಿದ್ದೀನಿ ಸರ್. ಆ ಜಾಗ ಸಾಕಾಗಿಲ್ಲ ಅಂತನೋ ಅಥವಾ ಏನೋ ರಘು ಅಂತ ಹಾಕ್ಬಿಟ್ಟಿದ್ರು ಸರ್. ನಾನು ಸರ್ ಏನ್ ಸರ್ ಇದು, ಇಲ್ಲ ಸರ್ ತುಂಬಾ ಜನ ಟೆಕ್ನಿಷಿಯನ್ ಇದ್ದಾರೆ ಅಂದ್ರೆ ಆ ಥರ ಮಾಡಿದಾಗ ಏನಾಗ್ಬಿಡುತ್ತೆ, ಅಯ್ಯೋ ಏನಕ್ಕೆ ಕೆಲಸ ಮಾಡಿದ್ವಿ, ಅದು ತುಂಬಾ ಆಗ್ಬಿಡುತ್ತೆ ಸರ್, ನೋವಾಗುತ್ತೆ. ಬರಹಗಾರರಿಗಿಂತ ನೀವು ಆಗ್ಲೇ ಹೇಳಿದ್ರು ಒಂದು ಮಾತು, ಸಿನಿಮಾ ರಂಗದಲ್ಲಿ ಬಹುದೊಡ್ಡ ಶಕ್ತಿ ಅಂತಂದ್ರೆ ಅಸೋಸಿಯೇಟ್. ಹೌದು ಅಲ್ವಾ? ಹೌದು. ಡೈರೆಕ್ಟರ್ಗೆ ಅಸೋಸಿಯೇಟ್ ಆಗಿ ಇರುತ್ತೆ ಅಂದ್ರೆ ನೀವು ಸ್ಕ್ರಾಚ್ ಇಂದ ಕೆಲಸ ಮಾಡೋಂಥ. ಅವರುಗಳು ಎಲ್ಲೋ ಮಾಡೋ ಸಿನಿಮಾದಲ್ಲಿ ಒಬ್ಬ ಸ್ಟಾರ್ ಇದ್ದ ಅಂದ್ರೆ ಸ್ಟಾರ್ ಜೊತೆಗೆ ಒಂದು ಫೋಟೋ ತಗೊಂಡು ಒಂದು ಫೇಸ್ಬುಕ್ ಅಲ್ಲೋ ಇನ್ಸ್ಟಾದಲ್ಲಿ ಹಾಕೊಳ್ತಾರೆ. ಊರಲ್ಲಿ ಏನೋ ತುಂಬಾ ಹೆಮ್ಮೆ, ಮಗ ಫೋಟೋ ತಗ್ಸ್ಕೊಂಡು ಏನೋ ಮಾಡ್ತಾನೆ ಅಂತ. ನೀವು ಹೇಳ್ದಂಗೆ ಅವನಿಗೆ ಸಂಬಳ ಕೂಡ ಸರಿಯಾಗಿ ಸಿಗ್ತಾ ಇರಲ್ಲ. ಹೌದು ಸರ್, ಹೌದು, ಖಂಡಿತ ಹೌದು. ಈ ತರದ ಸಮಸ್ಯೆ ಅನುಭವಿಸ್ತಿರೋ ಬಹಳಷ್ಟು ಜನ ಇದ್ದಾರೆ ಸರ್. ದೊಡ್ಡ ಸಮುದಾಯ ಅಂದ್ರೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಸಮುದಾಯ ಅಂತ ಕರಿತೀನಿ ನಾನು. ಯಾಕೆಂದ್ರೆ ನಾನು ಅಲ್ಲೇ ಇದ್ದವನು, 15 ಸಿನಿಮಾ ಕೆಲಸ ಮಾಡಿದವನು. ಇವತ್ತಿಗೂ ಒಂದು ಅಭದ್ರತೆ ಸರ್.
ಏನಂದ್ರೆ ಸರ್ ಒಂದು ಹಂತದವರೆಗೂ ಒಂದು 25-26 ವರ್ಷದವರೆಗೂ ಆ ಮನೆಯವರು ಟಾಲರೇಟ್ ಮಾಡ್ಬೋದೇನೋ, ಏನೋ ನನ್ನ ಮಗ ಏನೋ ಆಗ್ತಾನೆ, ನಾಳೆ ಏನೋ ಆಗ್ಬೋದು, ಎಲ್ಲಿ ತನಕ ಸಪೋರ್ಟ್, ಎಲ್ಲಿ ತನಕ ಸರ್? ಯಾಕೆಂದ್ರೆ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಊಟ ತಿಂಡಿ ಮಾಡಬೇಕು, ಅದು ಹೇಳೋಕ್ಕಾಗಲ್ಲ ಬಿಡಿ. ನಾವು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಬೆಳಗ್ಗೆ ನಮ್ಮ ಚಿಕ್ಕಮ್ಮನ ಮೇಲೆ ಊಟ ಮಾಡಿದ್ರೆ ಮತ್ತೆ ಮಧ್ಯಾಹ್ನದ ಊಟದ ಗ್ಯಾರಂಟಿನೇ ಇಲ್ಲ. ನಂತರದಲ್ಲಿ ತುಂಬ ಜನ ಸರ್, ನಾನು ಒಬ್ಬ ಅಲ್ಲ, ಉದಾಹರಣೆ ಇವತ್ತಿಗೂ ಒಂದು ಬೇಸಿಕ್ ಊಟ ತಿಂಡಿ ಅಥವಾ ಈ ಅಸೋಸಿಯೇಟ್ ಡೈರೆಕ್ಟರ್ ಅಂದರೆ ಸರ್ ಒಂದು ಏನಿರ್ತದೆ ಸರ್, ಒಂದೇನೋ ಒಂದು ಪುಸ್ತಕ ಓದಬೇಕಾಗತ್ತೆ, ಯಾವುದೋ ಈಗ ರಿಲೀಸ್ ಆಗಿರೋ ಸಿನಿಮಾನ ನೋಡಬೇಕಾಗತ್ತೆ, ಅಷ್ಟು ಅಫೋರ್ಡ್ ಮಾಡೋವಷ್ಟು ಅವನಿಗೆ ಆದಾಯ ಇರಲ್ಲ. ಕರೆಕ್ಟ್. ಈಗ ಯಾವುದೊಂದು ಕಲ್ಕಿಂತ ಒಂದು ಸಿನಿಮಾ ಬಂದಿದ್ದು ನೋಡ್ಬೇಕಂದ್ರೆ ಅವ್ನಿಗೆ ಅಷ್ಟಿಲ್ಲ. ಆ ಥರದೊಂದು ಅಂದರೆ ನಮ್ಮ ಕೆಲಸಕ್ಕೆ ಪೂರಕವಾಗಿ ನಾವೇನಾದ್ರು ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಒಂದು ಇರಲ್ಲ. ಅಷ್ಟೇ ಸರಿಯಾದ ವೇತನ ಸಿಗ್ಬೇಕು ಅವ್ರಿಗೆ. ಹೌದು ಸರ್, ಒಂದು ಗೌರವಯುತವಾದ್ದು ಒಂದು ಬೇಕು ಸರ್. ಯಾಕೆಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಆ ಡೈರೆಕ್ಟ್ರಿಗೆ ಗೊತ್ತಿರುತ್ತೆ ಸರ್. ಯಾಕಿದು ನಿರ್ದೇಶಕರ ಸಂಘ ಆಕ್ಷನ್ ತಗೋಬಾರ್ದು? ಇನ್ನು ಫಿಟ್ ಈಗ ಕಾರ್ಮಿಕರ ಒಕ್ಕೂಟ ಇದಪ್ಪ, ಒಕ್ಕೂಟದಾಗ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿದೆ, ನಿಮಗೆ ಯಾಕೆ ಮಾಡೋಕ್ಕಾಗಲ್ಲ ಸರ್? ಅದನ್ನು ಒಂದಷ್ಟು ಮೀಟಿಂಗ್ಗಳು ಎಲ್ಲ ಮಾಡಿದ್ರು. ಇದು ಏನಾಗ್ತಿದೆ ಅಂದರೆ ಇನಿಷಿಯೇಟಿವ್ನ ನನ್ಗೆ ಗೊತ್ತಿರೋ ಪ್ರಕಾರ ಸರ್ ಡೈರೆಕ್ಟರ್ ತಗೋಬೇಕಾಗುತ್ತೆ. ಇನ್ನು ಉಳಿದವರಿಗೆ ಅದರದ್ದು ಬೆಲೆ ಗೊತ್ತಿರಲ್ಲ. ಬಟ್ ಏನಾಗುತ್ತೆ ಸರ್, ಕೆಲವ್ರಿಗೆ ಹೆಸರಿರೋ ಡೈರೆಕ್ಟರ್ಗಳಾದರೆ ಮಾಡಿಬಿಡ್ಬೋದು ಸರ್. ಒಂದಷ್ಟು ಒಳ್ಳೆ ಉದಾಹರಣೆಗಳು ಇದಾವೆ ಸರ್. ಈಗ ಅಂದರೆ ಹೆಸರಿರೋ ಡೈರೆಕ್ಟರ್ ಮಂತ್ಲಿ ಸ್ಯಾಲ್ರಿ ಕೊಡಿಸ್ತಿರೋದು ಇದೆ. ಈ ಅವರೇ ಸ್ಟ್ರಗಲಿಂಗ್ ಇರ್ತಾರಲ್ಲ ಡೈರೆಕ್ಟ್ರು, ಹಂಗಾಗಿ ಅವರು ಕೊಡ್ಸೋದು ಕಷ್ಟ ಆಗುತ್ತೆ ಸರ್. ಕರೆಕ್ಟ್. ಈಗ ನೋಡಿ, ಇದೊಂದು ಕಷ್ಟ ಹೇಳಿದ್ರಿ ಅಸೋಸಿಯೇಟ್ದು. ಸಿನಿಮಾದಾರ ಅಂದ್ರೆ ಇನ್ನು ಮದುವೆ ಆಗದಿರೋ ಹುಡುಗರಿಗೆ ಒಂಚೂರು ಸಂಕಷ್ಟಗಳು, ಹೆಣ್ಣು ಕೊಡಲ್ಲ. ಈ ರೈತರು ಬಿಟ್ರೆ ಮೋಸ್ಟ್ಲಿ ಸಿನಿಮಾದವರೇ ಇರ್ಬೋದು ಅಲ್ವಾ? ರೈತರಿಗೆ ಹೆಣ್ಣು ಕೊಡಲ್ಲ ಅಂತಾರಲ್ಲ ಸರ್. ಸರ್ ಸಿನಿಮಾದ್ದು ದುರಂತ ಏನಂದ್ರೆ ರೈತರಿಗೆ ಹೆಣ್ಣು ಕೊಡಲ್ಲ, ರೈತರಿಗೆ ಶ್ರೀಮಂತರು ನೋಡಿದ್ರೆ 1 ಎಕರೆ ಇದ್ದ ರೈತ ಇವತ್ತು ಕೊಡೋದಿಪತಿ ಬಿಡಿ. ಬಟ್ ಸಿನಿಮಾ ವಿಚಾರದಲ್ಲಿ ಹಾಗಾಗಿ ಸರ್ ದುರಂತ ಏನು ಗೊತ್ತಾ ಸರ್, ನೀವು ಊರಿಗೆ ಹೋದ ತಕ್ಷಣ ಅಥವಾ ಯಾರು ನೆಂಟರು ಸಿಕ್ಕಿದ್ರೆ ಯಾವ್ದಾರು ಮದುವೆಗೆ ಹೋದ್ರೆ ಫಸ್ಟ್ ಕೇಳೋದು ನಿಮ್ಮನ್ನ ಯಾರ್ಯಾರನ್ನ ನೋಡಿದ್ದೀರಾ, ಯಾವ ಸ್ಟಾರ್ ಗೊತ್ತು, ಈ ಕುತೂಹಲ. ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ, ಇವ್ನು ಸಿನಿಮಾದಲ್ಲಿ ಇದ್ದಾನೆ ಅಂತ ಒಂದು ಬಹಳ ಹೆಮ್ಮೆಯಿಂದ ಪ್ರೌಡಾಗಿ ಅವ್ರ ಹತ್ರನೇ ನೀವು ಹೆಣ್ಣಿನ ಪ್ರಸ್ತಾಪ ಮಾಡಿ. ಕೊಡಲ್ಲ ಅಂದ್ರೆ ನಿಮ್ಮ ಯಾಕೆ ಹಿಂಗೆ ಅಂತ ಸರ್ 2-3 ಥರ ಇದೆ. ಒಂದು ಆರ್ಥಿಕ ಭದ್ರತೆ, ಒಂದು ಇನ್ನೊಂದು ಸರ್ ಇವತ್ತಿನ ದಿನದ್ದು ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಿನಿಮಾದವ್ರ ಬಗ್ಗೆ ಒಂದು ಸುದ್ದಿಗಳಾಗ್ತಾವಲ್ಲ ಸರ್, ಏನೋ ಡಿವೋರ್ಸ್ ಆಯಿತು, ಅದಾಯಿತು, ಇದಾಯಿತು. ಇದನ್ನು ತುಂಬ ಬಹುಮುಖ್ಯ ಕಾರಣ ಅಂತ ನನ್ನ ಕೊಲೀಗ್ಸ್ ಎಲ್ಲ ಹೇಳಿರೋದು ಸರ್. ಇದು ವಾಸ್ತವ. ಅದು ಹೆಂಗಾಗಿರೋ ಎಷ್ಟೋ ಜನ ಕನಸು ಕಟ್ಕೊಂಡ್ ಬಂದಿರ್ತಾರೆ. ಈ ಕಡೆ ಸಿನಿಮಾನೂ ಸರಿಯಾಗಿ ಸಿಗ್ತಲ್ಲ, ಈ ಕಡೆ ಮದುವೆ ಸೆಟ್ಲ್ ಆಗೋಣ ಅಂತಂದ್ರೆ ಅದು ಕೂಡ ಇಲ್ಲ, ಅವನ ಕೈ ತುಂಬಾ ದುಡ್ಡು ಇಲ್ಲ. ಹೆಂಗೆ ಹಿಂಗ? ಎಷ್ಟೊಂದು ಜನ ಡೈರೆಕ್ಟರ್ ಆದ್ಮೇಲೆ ಮದುವೆ ಬೇಕು ಅಂತ ಅನ್ಕೊಂಡಿರ್ತಾರೆ ಸರ್. ಕರೆಕ್ಟ್. ಪಾಪ ಅದು ಸಾಧ್ಯವೇ ಆಗಲ್ಲ. ನನ್ನ ಜೊತೆಗಿರೋರೆ ಎಷ್ಟೊಂದು ಜನ ನೋಡಿದೀನಿ, ಅದು ಸಮಯ ಮೀರೋಗ್ಬಿಡುತ್ತೆ ಸರ್. ಈ ಕಡೆ ಡೈರೆಕ್ಟರ್ ಆಗಕ್ಕಾಗಲ್ಲ. ಈಗ ಡೈರೆಕ್ಟರ್ ಆಗಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಪ್ರೊಡ್ಯೂಸರ್ ಬೇಕು. ಪ್ರೊಡ್ಯೂಸರ್ ಹಿಡಿಯೋದು ಎಷ್ಟು ಕಷ್ಟ. ಹೌದ್ರ ಅದರಲ್ಲೂ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ವೈಬ್ ಇದ್ರೆ, ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಹಿಟ್ ಆಗ್ತಿದ್ರೆ ಸ್ವಲ್ಪ ಪೂರಕವಾಗಿರುತ್ತೆ ವಾತಾವರಣ. ಬರ್ತಾರ ಮುಂದೆ ಸ್ವಲ್ಪ ವಾತಾವರಣ ಪೂರಕವಾಗಿರುತ್ತೆ. ಈಗ ನಿಮ್ಮ ಮುಂಗಾರು ಮಳೆ ದುನಿಯಾ ಬಂದಾಗ ರಿಯಲ್ ಎಸ್ಟೇಟ್ ಅವರೆಲ್ಲ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು. ಅದು ಈಗ 1 ವರ್ಷದಿಂದ ಎಲ್ಲ ಸ್ವಲ್ಪ ಆಗದೆ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇವ್ರ ಕನಸು ಪೋಸ್ಟ್ ಪೋನು, ಮದುವೆನೂ ಪೋಸ್ಟ್ ಪೋನು, ಎಲ್ಲಾನು ಪೋಸ್ಟ್ ಪೋನೆ. ಹಿಂಗಾಗಿ ಸಮಸ್ಯೆ ಮೇಲೆ ಸಮಸ್ಯೆ. ಇದನ್ನ ಯಾರಿಗೂ ಹೇಳಕ್ಕಿಲ್ಲ. ಈ ಕೇಳಿದ್ರೆ ನಿನ್ನ ಯಾರು ಬಾ ಅಂತಂದಿದ್ದು ಅಂತಾರೆ. ಅವ್ರ ಕನಸು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನೀವು ಹೇಳಿದಂಗೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಓದ್ಕೊಂಡಿರೋರು ಬಂದಿದ್ದಾರೆ, ಅಸೋಸಿಯೇಟಿಗೆ ಒದ್ದಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪ್ನಿನವರು ಈ ಕಡೆ ಬರ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಒಂದಿಷ್ಟು ಜನ ಬಂದು ಸಿನಿಮಾಗಳು ಮಾಡ್ಕೊಂಡ್ರು, ಗೆದ್ರು, ಸೋತ್ರು, ಇದೇನೋ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಿನಿಮಾ ಸಿನಿಮಾ ಗೆದ್ರೆ ಮಾತ್ರ ಇಲ್ಲಿ ಒಂದಿಷ್ಟು ಜನಗಳಿಗೆ ಲೈಫ್ ಆಗುತ್ತೆ. ಅದಿಲ್ಲ ಅಂದ್ರೆ ಬಹಳ ಕಷ್ಟ. ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡ್ತಾ ಇದ್ದೀರಾ ನೀವು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, OTT ನಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, TV ರೇಟ್ಸ್ ಹೋಗ್ತಾ ಇಲ್ಲ. ಇಂಥ ಇದರಲ್ಲಿ ಅಸೋಸಿಯೇಟ್ಗಳು ಮುಂದಿನ ಭವಿಷ್ಯದ ಬಗ್ಗೆ ಹೇಗೆಲ್ಲ ಚಿಂತೆ ಮಾಡ್ಬೋದು? ಖಂಡಿತ ಸರ್, ಅವರ ಚಿಂತೆಗೆ ಪಾಪ ಕೊನೆನೇ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಇದೆಲ್ಲದಕ್ಕೂ ಉತ್ತರ ಹೊಸ ಥರದ ಕತೆ ಸಿನಿಮಾಗಳನ್ನ ಮಾಡೋದು. ನಂದೇನಂದ್ರೆ ಸರ್, ನನ್ನ ಒಪಿನಿಯನು 1-2-3 ಸಿನಿಮಾಗಳು ಚೇತರಿಕೆ ಕಂಡ್ರೆ ಮತ್ತೆ ವಾತಾವರಣ ಚಿಗಿಸ್ಕೊಳ್ಳುತ್ತೆ, ಒಂದು ಚೈತನ್ಯ ಬರುತ್ತೆ. ಅಸೋಸಿಯೇಟ್ ಡೈರೆಕ್ಟರ್ಗಳ ಆತಂಕಗಳು ಸ್ವಲ್ಪ ದೂರ ಆಗ್ಬೋದು. ಸೊ ಒನ್ಸ್ ಅಗೇನ್ ಎಲ್ಲದಕ್ಕೂ ಮೂಲ ರೈಟಿಂಗ್.
ಬೇರೆ ಬೇರೆ ವಿಚಾರಗಳನ್ನ ತಂದು ಸಿನಿಮಾಗೆ ಒಗ್ಗಿಸಿ ನಾವು ಉದಾಹರಣೆ ಕೊಡಬೇಕಂದ್ರೆ ನಾವು ಮಲಯಾಳಂ ಇಂಡಸ್ಟ್ರಿನೇ ಕೊಡಬೇಕು. ಓಕೆ, ಆ ಮಲಯಾಳಂ ಇಂಡಸ್ಟ್ರಿ ಥರ ಬೇರೆ ಬೇರೆ ಥರದ್ದು ಸಿನಿಮಾ. ಈಗ ಮಹೇಶ್ ಅಂಟೆ ಪ್ರತಿಕಾರಂ ಅಂತ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಅವ್ನು ಹೀರೋಯಿನ್ ಫೋಟೋಗ್ರಾಫರು, ಆ ಥರದ್ದೇನೋ ಒಂದು ಪ್ರೊಫೆಷನ್ ತರ್ತಾರೆ. ಹಿಂಗೆ ಬೇರೆ 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 ಸಿನಿಮಾಗಳನ್ನ ತಂದು ಸರ್, ಈ OTT ಏನಾಗಿದೆ ಅಂದರೆ ಇವತ್ತು ಅದೇ ನೀವು ಹೇಳ್ದಂಗೆ ನಿಮ್ಮ ಕೈಯಲ್ಲಿ ಎಂಟರ್ಟೈನ್ಮೆಂಟ್. ಹೌದು, ಈಗ ಗಾಡಿ ಕಟ್ಕೊಂಡು ಸಿನಿಮಾ ನೋಡ್ತಿದ್ರು ಅನ್ನೋದೊಂದು ಕಲ್ಚರ್ ಇತ್ತಲ್ಲ ಸರ್. ನಮ್ಮಮ್ಮ ತುಂಬಾ ಹೇಳ್ತಾರೆ, ನಾವು ನೋಡಿದ್ದೀವಿ. ನಾನಂತೂ ಬಿಡಿ ಸರ್, ನಮ್ಮ ಮನೆ ಲಕ್ಷ್ಮೀ ಥಿಯೇಟರ್ ಹಿಂದ್ಗಡೆ ಇತ್ತು ತಿಪ್ಟೂರಲ್ಲಿ. ನಾಗದೇವತೆ ಸಿನಿಮಾ ಸರ್, ಉತ್ತದೊಂದು ಸೆಟಪ್. ಓಕೆ, ಅಲ್ಲಿ ಥಿಯೇಟರ್ ಮುಂದೆ ಈ ಕಪ್ಪು ಹಸಿರು ಬಳೆ, ಎಲ್ಲರೂ ಮುತ್ತೈದೆಯರು ಬರೋದು, 2 ಬಳೆ ಹಾಕೊಳ್ಳೋದು, ಪಿಕ್ಚರ್ ನೋಡಕ್ ಹೋಗೋದು ಸರ್. ನೋಡಿ ಆ ಕಲ್ಚರ್, ಆ ಕಲ್ಚರ್ ಅಟ್ರಾಕ್ಷನ್ ಆಗಿರ್ಬೋದು ಸರ್. ಟೈಟ್ಲ್ ಕಾರ್ಡ್ಗೆ ಒಂದು ಸಾಂಗ್ ಬರುತ್ತೆ ಸರ್, ಅದೇನೋ ಒಂದು ಸಾಂಗ್ ಬರುತ್ತೆ, ಎಲ್ಲ ಕೈ ಮುಗಿಯೋರು ಸರ್ ಎದ್ದು. ಇಷ್ಟು ಮುಗ್ಧವಾಗಿ ಸಿನಿಮಾನ ಆಸ್ವಾದಿಸ್ತಿದ್ದಂತಹ ಒಂದು ಪ್ರೇಕ್ಷಕ ವರ್ಗ ಇದು. ಅಂದ್ರೆ ಆಗಿನ ಕತೆ ಹಂಗಿತ್ತು, ಅದು ನಿರ್ದೇಶಕರು ಸಿನಿಮಾನ ಸರ್. ಈ ವರ್ಗ ಸೀರಿಯಲ್ಗೆ ಎಂಗೇಜ್ ಆಗಿದೆ. ಓಕೆ, ಯಾವುದು ಈ ತರ ನೋಡ್ತಿದ್ದಂಥವ್ರು ಈಗ. ಇನ್ನು ಸರ್ ಈಗಿನ ಕಾಂಪಿಟೇಟಿವ್ ವಿಚಾರ ಬಂದ್ರೆ ನೀವು ವೆಬ್ ಸೀರೀಸ್ ಅವು ಇವು ಅಂತೀರ ಸರ್. ಸರ್ ವೆಬ್ ಸೀರೀಸ್ ಅಲ್ಲಿ ಏನೇನೇನೇನೇನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಲ್ಲ. ಅದಕ್ಕೆ ಎಷ್ಟು ಜನ ರೈಟರ್ಸ್ ಬೇಕು ಸರ್? ಕರೆಕ್ಟ್. ಆ ಥರದ್ದಾದ್ರೆ ಮಾತ್ರ ನಾವು ಕಾಂಪಿಟೇಟಿವ್ ಆಗಿ ಅವರಿಗೆ ನಾವು ಬೇರೆ ಲ್ಯಾಂಗ್ವೇಜ್ ಥರನೂ ಮಾಡೋಕ್ಕಾಗುತ್ತೆ. ಅಲ್ಲ, ನೀವು OTT ಅಂದ ತಕ್ಷಣ ಬರೀ ಬೇರೆ ಲ್ಯಾಂಗ್ವೇಜೇ ಕಾಣ್ತೀವಲ್ಲ, ಕನ್ನಡನೇ ಕಾಣೋದಿಲ್ವಲ್ಲ ಈಗ ಅಂತ ಅದೇ ಹೇಳ್ತಾರೆ ಸರ್. ಇದೇನಾಗಿದೆ ಅಂದರೆ ಕನ್ನಡದವರು ಯಾವ ಲ್ಯಾಂಗ್ವೇಜಲ್ಲಿ ಇದ್ರು ನೋಡ್ತಾರೆ ಬಿಡಿ ಅನ್ನೋ ಒಂದು ಸದರ. ಅಲ್ಲ, ಈಗಂದ್ರೆ ಕನ್ನಡಿಗರಿಗೆ ಮನೋಭಾವನೆ ಅಂತದ್ದಲ್ವಾ, ಎಲ್ಲರನ್ನೂ ಸ್ವೀಕರಿಸ್ತಾರೆ, ಅದು ನಮ್ಮನ್ನ ಯಾರು ಸ್ವೀಕರಿಸ್ತಾ ಇಲ್ಲ ಅಂತ. ಹೌದೌದು ಸರ್, ಅದು ಬದಲಾಗಬೇಕು. ಆ ಧೋರಣೆ ಅಲ್ಲಿ ಪ್ರೇಕ್ಷಕರಲ್ಲೂ ಬದಲಾಗಬೇಕು. ಅವಾಗ ಒತ್ತಾಯ ಬಂದಾಗ ಖಂಡಿತವಾಗಿ ಸರ್, ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ನಾವು ನೋಡೋದಿಲ್ಲ ಅಂತಂದ್ರೆ ಅವ್ರು ಪೂರಕವಾಗಿ ಅವ್ರೇನೋ ಒಂದು ಮಾಡ್ತಾರೆ, ಕ್ರಮ ತಗೋತಾರೆ. ಕನ್ನಡದಲ್ಲೇ ಮಾಡಬೇಕು, ಕನ್ನಡದಲ್ಲೇ ಡಬ್ ಮಾಡಬೇಕು, ಅಥವಾ ಕನ್ನಡದ್ದೇ ಒರಿಜಿನಲ್ ವೆಬ್ ಸೀರೀಸ್ ಬರಬೇಕು. ಇದೆಲ್ಲ ಆಗುತ್ತೆ. ಆಗಬೇಕು ಅಂದ್ರೆ ನಮ್ಮ ಪ್ರೇಕ್ಷಕರನ್ನು ಎಚ್ಚೆತ್ಕೊಂಡು, ಈಗ ನಾವು ತುಂಬಾ ಉದಾರಿಗಳು, ಎಲ್ಲವನ್ನು ಆಯಾ ಲ್ಯಾಂಗ್ವೇಜ್ ಅಲ್ಲೇ ನೋಡ್ಬಿಡ್ತೀವಿ ಅಂತಂದಾಗ ಬಿಡಮ್ಮ, ಅದಕ್ಕೆ ಯಾಕೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಬೇಕು ಅನ್ನೋದೊಂದು ಧೋರಣೆ ಬರುತ್ತೆ. ಅವ್ರ ಬಿಸ್ನೆಸ್ಗೆ ಕೂತಿರೋರು, ಕಲೆ ನಮ್ದು, ಅವ್ರದ್ದು ವಾಣಿಜ್ಯ. ಓಕೆ, ಇಷ್ಟು ವರ್ಷಗಳ ಕಾಲ ಬರವಣಿಗೆನೇ ಮಾಡ್ಕೊಂಬಂದ್ರೆ, ಏನಾದರೂ ಡೈರೆಕ್ಷನ್ ಮಾಡೋ? ಖಂಡಿತ ಸರ್. ಸರ್, ಈಗ ಬರವಣಿಗೆ ಅಂತ ವಿಚಾರಕ್ಕೆ ಬಂದರೆ ನನ್ನ ಅನಿಸಿಕೆ ಪ್ರಕಾರ ನಾನೊಂದು ಪ್ರೈಮರಿ ಸ್ಟೇಜಲ್ಲಿ ಇದ್ದೀನಿ. ಅಂದರೆ ಡೈಲಾಗ್ ರೈಟಿಂಗ್ ಬರೋದು ಕತೆ, ಚಿತ್ರಕಥೆ ಎಲ್ಲ ಆದಮೇಲೆ. ಸೊ ಈಗ ಇದ್ರ ಮುಂದುವರೆದ ಭಾಗವಾಗಿ ಕಥೆಗಾರನಾಗಬೇಕು ಅಂತ ರಾಯಲ್ ಅಂತ ಒಂದು ಸಿನಿಮಾ, ದಿನಕರ್ ತೂಗುದೀಪ್ ಅವರು ಡೈರೆಕ್ಟರ್, ನಂದೇ ಕತೆ. ಅದಾದಮೇಲೆ ಒಂದಷ್ಟು ಕತೆಗಳನ್ನ ಮಾಡ್ತಾ ಇದ್ದೀನಿ. ನನಗೊಂದು ಸ್ವಲ್ಪ ನಂಬಿಕೆ ಬಂದ ಕೂಡಲೇ ಒಂದು ಅಪ್ರೋಚ್ ಮಾಡಿ ಡೈರೆಕ್ಷನ್ ಮಾಡಬೇಕು ಅನ್ನೋದು ಸಿದ್ಧತೆ ಮಾಡ್ಕೋತಾ ಇದ್ದೀನಿ ಸರ್. ಓಕೆ, ಹಳ್ಳಿಲಿದ್ದಾಗ ಇನ್ನು ಓದ್ತಾ ಇದ್ರಿ, ಅವಾಗ ಅನ್ನ ಅಂದ ತಕ್ಷಣ ತುಂಬ ಇಷ್ಟಪಡ್ತಾ ಇದ್ರಿ. ಅನ್ನ ಊಟ ಮಾಡ್ಬೇಕಂತ ಹೊಡೆದಾಡ್ತಾ ಇದ್ರಿ ಅಣ್ಣ ತಮ್ಮ ನೀವಿಬ್ರು ಸೇರಿ. ಈಗ ತೃಪ್ತಿ ಆಗೋಷ್ಟು ಅನ್ನ ಸಿಗ್ತಾ ಇದೆ, ಕೈ ತುಂಬ ಕೆಲಸ ಸಿಕ್ಕಿದೆ. ಆಮೇಲೆ ಸರ್ಕಾರ ಅನ್ನ ಭಾಗ್ಯ ಅಂತ ಬಂದಾಗ ನೀವೊಂದು ಮಾತು ಹೇಳಿದ್ರಿ ಸರ್, ತುಂಬ ಒಳ್ಳೆಯದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಏನಾಗುತ್ತೆ, ಜನರಲೈಸ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ಬಿಡ್ತೀವಿ ಸರ್. ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈಗ ನಾನು ಹೇಳ್ತಿರೋದು, ನಿಮಗೆ ಯಾವುದೋ ಸಿದ್ಧಾಂತ ಇದ್ದರೆ ಇರಲಿ, ತೊಂದರೆ ಇಲ್ಲ. ಸಿದ್ಧಾಂತ ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ, ಆದರೆ ಒಂದು ಜೀವಪರತೆ ಎಲ್ಲರಿಗೂ ಇರಬೇಕು. ಅದನ್ನ ಯಾರೋ ಇದು ಮಾಡಿದಾಗ ನಾನು ನನ್ನ ಅನಿಸಿಕೆನ ವ್ಯಕ್ತಪಡಿಸಿದ್ದೆ. ಅನ್ನಭಾಗ್ಯ ಅನ್ನೋದು ಸರ್ ಗೌರ್ಮೆಂಟ್ ಸ್ಕೀಮು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ವ್ಯಾಪ್ತಿಯಲ್ಲಿ ನಾನು ನೋಡ್ತೀನಿ ಸರ್ ಅದನ್ನ. ಅದು ಸರ್ ನನ್ನ ಅನಿಸಿಕೆ, ನನ್ನ ಅನುಭವ. ನಾವು ರಾಗಿ ಸೀಮೆ ಜನ, ಓಕೆ, ನಮ್ಮಲ್ಲಿ ರಾಗಿನೇ ಪ್ರಧಾನವಾಗಿ. ನಾವು ಬಾಣವರ, ಕಡೂರು ಸೀಮೆಯವರವರು ರಾಗಿನೇ ಪ್ರಧಾನವಾದ್ದು ಸರ್. ನಮ್ಮೂರಲ್ಲಿ ಅನ್ನ ಮಾಡ್ತಿದ್ದು ಆ ಮನೆಯಲ್ಲಿ ವಾರ ಮಾಡ್ತಾರಲ್ಲ ಅವತ್ತಿನ ದಿನ, ವಾರಕ್ಕೊಂದ್ಸತಿ ದೇವ್ರಿಗೆ ವಾರ ಮಾಡ್ತಾರಲ್ಲ ಸರ್, ಅವತ್ತು ನಮ್ಮ ಅಜ್ಜಿ ಒಂದು ಗಾದೆನೇ ಹೇಳೋರು ಸರ್, ಒಡ್ ತುಂಬ ಮುದ್ದೆ ಬಾಯಿ ತುಂಬ ಬಾನ ಅನ್ನೋರು. ಬಾನ ಅಂದ್ರೆ ಅನ್ನ. ಅನ್ನ ಅನ್ನೋದು ಅಷ್ಟು ನಮಗೆ ಅಪರೂಪ. ಅದು ಹೆಂಗೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ನಾನು ಯಾವ್ದಾರು ಮದುವೆಗೆ ಹೋದ್ರೆ ಸರ್ ಫಸ್ಟ್ ಅನ್ನ ಹಾಕ್ಸ್ಕೊಂಡ್ಬಿಡ್ತಿದ್ದೆ, ಅನ್ನ ತಿನ್ಬೇಕು ಅಂತ. ಆ ಕ್ರೇವಿಂಗ್, ಅನ್ನ ತಿನ್ಬೇಕು ಅಂತ. ಈ ಸೊಸೈಟಿಲಿ ಅಕ್ಕಿ ಕೊಡೋಕೆ ಶುರು ಮಾಡಿದ್ರು ಸರ್ ಅವಾಗ. ನಾನು ಒಂದು SLC ಇದ್ದಾಗ, ಅಲ್ಲ ನಮ್ಮ ಹೈಸ್ಕೂಲಲ್ಲಿ ಇದ್ದಾಗ ಸರ್, ಅದು ಏನಾಗೋದು ಅಂದರೆ ಸರ್, ನಮ್ಮಮ್ಮ ಅಕ್ಕಿ ತರೋರು ಒಂದು ಲಿಮಿಟೆಡ್. ನಾವು ಅಂಗಡಿಯಿಂದ ಅಕ್ಕಿ ತರೋಷ್ಟು ಅನುಕೂಲಸ್ಥರಲ್ಲ, ಸೊಸೈಟಿ ಅಕ್ಕಿ ಅಷ್ಟೇ. ನನ್ನ ತಮ್ಮನಿಗೆ ಬೇಗ ಸ್ಕೂಲ್ ಬಿಡುತ್ತೆ, ನನಗೆ ಸ್ವಲ್ಪ ಲೇಟಾಗಿ ಸ್ಕೂಲ್ ಬಿಡುತ್ತೆ. ಅವನು ಓಡೋಡು ಬಂದ್ಬಿಟ್ಟು ನಮ್ಮಮ್ಮ ಏನೋ ಒಂದು ಇಟ್ಟಿದ್ರು ಅದನ್ನ ಪೂರ್ತಿ ತಿಂದ್ಬಿಡೋನು. ಅಯ್ಯೋ, ನನಗೆ ತಡ್ಕೊಳಕ್ಕಾಗಲ್ಲ ಸರ್. ಅದು ಮಚ್ಚು ತಗೊಂಡು ಅಟ್ಟಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ತಿಪ್ಟೂರಲ್ಲಿ. ಇದನ್ನ ನಾನು ನೋಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ಇದು ನಂದೇನು ಸಪ್ರೇಟ್ ಕತೆ ಅಲ್ಲ, ನಮ್ಮ ಊರಿನ ಪ್ರತಿಯೊಬ್ಬರ ಕತೆ ಸರ್ ಇದು. ಸೊ ಹಂಗಾಗಿ ಅನ್ನಭಾಗ್ಯ ಅನ್ನೋದು ಬೆಲೆ ಏನು, ಅದೆಷ್ಟು ಅವಶ್ಯಕತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಷ್ಟಪಟ್ಟಿದ್ರೆ ಈಗ ಅನ್ನ
ಹಾಕೋ ಅಷ್ಟರ ಮಟ್ಟಿಗೆ ನೀವು ಬೆಳೆದ ಹೌದು ಹೌದು ಹೌದು. ಅದು ನಿಮ್ಮ ಶ್ರಮ, ಆಮೇಲೆ ನಿಮ್ಮ ಬರವಣಿಗೆಯ ಶಕ್ತಿ ಅಂತ ಹೇಳ್ಬೋದು. ಈಗ ಯಾವ್ಯಾವ ಸಿನಿಮಾ ಕೆಲಸ ನಡೀತಾ ಇದೆ ನಿಮ್ಮದು? ಸರ್ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಿನಿಮಾ ನಡೀತಿದೆ, ಮತ್ತು ನಮ್ಮ ಜಯತೀರ್ಥ ಸರ್ ಜೊತೆ ಮತ್ತು ಹರ್ಷ ಸರ್ ಜೊತೆ ಒಂದಷ್ಟು ಡಿಸ್ಕಷನ್ಗಳಾಗ್ತಿದೆ. ಮತ್ತು ಶಿವರಾಜ್ ಕುಮಾರ್ ಅವ್ರ ಮಗಳು ಒಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಅದು ಫೈರ್ ಫ್ಲೈ ಅಂತ ಹೊಸಬ್ರು. ಮತ್ತು ನಮ್ಮ ಅಜನೀಶ್ ಲೋಕನಾಥ್ ಒಂದು ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಜಸ್ಟ್ ಮ್ಯಾರಿಡ್ ಅಂತ, ಬಾಬಿ ಅನ್ನೋರು ಡೈರೆಕ್ಟ್ರು. ಮತ್ತು ಗರುಡ ರುದ್ರ ಪುರಾಣ ಅಂತ ಸರ್ ರಿಷಿ ನಮ್ಮ ನಂದೀಶ್ವರ ಡೈರೆಕ್ಟ್ರು. ಈ ಥರದ ಒಂದಷ್ಟು ಸಿನಿಮಾಗಳಾಗ್ತದೆ ಸರ್. ಓಕೆ. ಒಟ್ಟಾರೆ ರಘು ನಿಡುವಳ್ಳಿ ಬರವಣಿಗೆ ಮೂಲಕ ಸಿನಿಮಾ ರಂಗದಲ್ಲಿ ಈಗ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಸಂಭಾಷಣೆಗಾರ. ಒಂದಿಷ್ಟು ಸಿನಿಮಾಗಳಿಗೆ ಅವರದೇ ಆದ ಶೈಲಿಯಲ್ಲಿ ಬರವಣಿಗೆನ ಬರೆಯೋ ಮೂಲಕ ಗುರುತಿಸ್ಕೊಂಡ್ರು. ಅಷ್ಟೇ ಅಲ್ಲ, ಬರವಣಿಗೆಯ ಶಕ್ತಿ ಏನು ಅಂತಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇಂತಹ ಅನೇಕ ಬರಹಗಾರರು ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ, ಆದರೆ ತೆರೆಮರೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಕೂಡ ಮುಂಚೂಣಿಯಲ್ಲಿ ಬರಬೇಕು, ಹೇಗಿರಬೇಕು ಅನ್ನೋ ಥರದ ಮಾತುಗಳನ್ನು ನಮ್ಮ ರಘು ಹೇಳಿದರು. ರಘು, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಸಿನಿಮಾ ಮತ್ತು ಸಿನಿಮಾ ಬರವಣಿಗೆ ಹೇಗೆಲ್ಲ ಕಷ್ಟಪಟ್ಟರೆ ಹೇಗೆಲ್ಲ ಬಂದ್ರಿ ಅನ್ನೋದು ಕೂಡ ಹೇಳಿದ್ರಿ. ಮುಂದಿನ ನಿಮ್ಮ ಬರವಣಿಗೆ ಪಯಣ ಮುಂದುವರಿಲಿ, ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಬರಹ ಇರಲಿ ಅಂತ ಹೇಳ್ತಾ ಮಾತನ್ನ ಮುಗಿಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಂಥ ಕರ್ನಾಟಕ ಟಿವಿಗೆ ಮತ್ತು ನಿಮಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.